ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ನಮ್ಮ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸತ್ಯಾಂಶ ಬಯಲಾಗಿದೆ. ಸರ್ಕಾರದ ಆರೋಗ್ಯ ಇಲಾಖೆಯ ಸಮಿತಿಯೊಂದು ನಡೆಸಿರುವಂತಹ ಪರಿಶೀಲನೆಯಲ್ಲಿ ಸಾವಿರಾರು ಗರ್ಭಗಳು ಯಾವುದೇ ದಾಖಲೆ ಇಲ್ಲದೆ ನಾಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ 5 ವರ್ಷಗಳಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 53,595 ಗರ್ಭಧಾರಣೆಗಳು ನೋಂದಣಿಯಾಗಿದ್ವು. ಇದರಲ್ಲಿ 35,424 ಹೆರಿಗೆ ಹಾಗೂ 2,055 ಗರ್ಭಪಾತಗಳು ನಡೆದ ರೆಕಾರ್ಡ್ಸ್ ಇದೆ. ಆದರೆ ಉಳಿದಂತಹ 16,116 ಗರ್ಭಗಳ ಬಗ್ಗೆ ಅಂದ್ರೆ 30% ಗರ್ಭಗಳ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಹಾಗಾದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಭ್ರೂಣ ಹತ್ಯೆ ನಡೀತಾ ಇದೆಯಾ? ಈ ಗರ್ಭ ಕಣ್ಮರೆಗೆ ಅಸಲಿಗೆ ಕಾರಣ ಏನು? ಎಲ್ಲದರ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಗರ್ಭವೇ ಕಣ್ಮರೆ, ಯಾರಿಂದ ಕಳ್ಳಾಟ? ಎಸ್, ನಮ್ಮ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಈ ಗರ್ಭ ಕಣ್ಮರೆಯ ಕಳ್ಳಾಟ ಎಗ್ಗಿಲ್ಲದೆ ಸಾಕ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ಜನ ರಿಜಿಸ್ಟರ್ ಆಗ್ತಾ ಇದ್ದಾರೆ, ಆದ್ರೆ ಈ 16,000 ಮಿಸ್ಸಿಂಗ್ ಏನಿದೆ, ಹಾಗಾದ್ರೆ ನಿಜಕ್ಕೂ ಗರ್ಭಪಾತ ನಡೀತಾ ಇದೆ? ಯಾವ ರೀತಿ ನಡೀತಾ ಇದೆ? ಈ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದು ಹೇಗೆ? ಎಲ್ಲದರ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಯಾದಗಿರಿ ಜಿಲ್ಲೆಯದ್ದೇ ಸದ್ದು. ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಎಗ್ಗಿಲ್ಲದೆ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಭ್ರೂಣಗಳೇ ನಾಪತ್ತೆ ಆಗ್ತಾ ಇದೆ. ಹೀಗಾಗಿ ಗರ್ಭಪಾತದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ವೇಳೆ ಭ್ರೂಣ ಜಾರಿದ್ಯಾ ಅಥವಾ ಗರ್ಭಿಣಿ ಮೈ ಕಳೆದುಕೊಂಡ್ರಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾದಗಿರಿಯ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅಕ್ರಮ ನಡೀತಾ ಇದೆ. ಹಾಗಾದ್ರೆ ಯಾದಗಿರಿಯಲ್ಲಿ ಈ ಗರ್ಭ ಕಣ್ಮರೆಗೆ ಅಸಲಿ ರೀಸನ್ಸ್ ಏನೇನು? ಜೊತೆಗೆ ಆ ವೈದ್ಯಕೀಯ ದಾಖಲೆಗಳೇ ನಾಪತ್ತೆಯಾಗ್ತಾ ಇದೆ. ಫಸ್ಟು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಆಗ ಒಂದಷ್ಟು ರಿಪೋರ್ಟ್ಸ್ಗಳು ಎಲ್ಲವೂ ಕೂಡ ಸಿಗುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅದು ಇದು ಅಂತ. ಬಟ್ ಆಮೇಲೆ ಆ ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ, ಡಾಕ್ಯುಮೆಂಟ್ಸ್ಗಳೇ ಕಣ್ಮರೆ ಆಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಯಾದಗಿರಿ ಜಿಲ್ಲೆಯಲ್ಲಿ? ಪಕ್ಕದ ತೆಲಂಗಾಣದ ಆಸ್ಪತ್ರೆಗಳಲ್ಲೇ ಅತಿ ಹೆಚ್ಚಾಗಿ ಅಕ್ರಮ ನಡೀತಾ ಇದೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜಿಲ್ಲೆಯಲ್ಲಿ 16,116 ಗರ್ಭಗಳೇ ನಾಪತ್ತೆಯಾಗ್ತಾ ಇದೆ. ಇವರಿಗೆ ಡೆಲಿವರಿ ಆಯ್ತಾ ಅಥವಾ ಅಬಾರ್ಷನ್ ಆಯ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಸರ್ಕಾರಕ್ಕೆ ಸತ್ಯ ಶೋಧನಾ ಸಮಿತಿ ಈ ಬಗ್ಗೆ ವರದಿಯನ್ನ ನೀಡಿದೆ. ಗಂಡಾದ್ರೆ ಓಕೆ, ಅಕಸ್ಮಾತ್ ಹೊಟ್ಟೆಯೊಳಗಡೆ ಇರೋದು ಹೆಣ್ಣು ಮಗು ಅನ್ನೋದು ಗೊತ್ತಾದ್ರೆ, ಹೆಣ್ಣು ಭ್ರೂಣ ಅನ್ನೋದು ಗೊತ್ತಾದ್ರೆ ಅಬಾರ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಕಾರಣ ಏನು? ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಯಾವಾಗ ಹಾಸ್ಪಿಟಲ್ಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಸ್ಕ್ಯಾನಿಂಗ್ ಅದು ಇದು ಎಲ್ಲ ಹೋಗ್ತಾರೋ ಆಗ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವರ ಡಾಕ್ಯುಮೆಂಟ್ಸ್ ಅಥವಾ ಆ ನೋಂದಣಿಯನ್ನ ಮಾಡ್ಕೊಂಡಿರ್ತಾರೆ ಹಾಸ್ಪಿಟಲ್ನಲ್ಲಿ. ಅದಾದ್ಮೇಲೆ ಅವ್ರು ರೆಗ್ಯುಲರ್ ಚೆಕಪ್ಗೆ ಬರೋದಿಲ್ಲ. ಆಗ ಹೋಗಿ ಅಧಿಕಾರಿಗಳು ಹೋಗಿ ಕೇಳಿದಾಗ ಒಂದು ಹಾರಿಕೆಯ ಉತ್ತರಗಳನ್ನ ಮನೆಯವರು ಕೊಡ್ತಾರೆ. ಅಂದ್ರೆ ಅನಾರೋಗ್ಯದಿಂದ ಗರ್ಭ ಜಾರಿದೆ, ಟ್ರಾವೆಲ್ ಮಾಡಿದ್ವಿ, ಹೀಗಾಗಿ ಗರ್ಭ ಹೋಯ್ತು ಅಂತ ಏನೇನೋ ರೀಸನ್ಸ್ ಕೊಡ್ತಾರೆ. ಬಟ್ ಅಸಲಿಗೆ ನಿಜವಾದ ಕಾರಣ ಏನು? ಅಬಾರ್ಷನ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಇಗ್ಗಿಲ್ಲದೆ ಸಾಕ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಸುಳ್ಳನ್ನ ಹೇಳಿ ಬಚಾವಾಗ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದೇನಂದ್ರೆ ಜಿಲ್ಲೆಯಾದ್ಯಂತ ಬೇಕಾಬಿಟ್ಟಿ ಗರ್ಭಪಾತ ಮಾತ್ರೆಗಳ ಮಾರಾಟ ನಡೀತಾ ಇದೆ. ವೈದ್ಯರ ಚೀಟಿ ಇಲ್ಲದೆ ಅಂಗಡಿಗಳಲ್ಲಿ ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮತ್ತೊಂದು ಆತಂಕಕಾರಿ ವರದಿ ಗೊತ್ತಾಗ್ತಾ ಇದೆ. 5 ವರ್ಷಗಳಲ್ಲಿ 53,595 ಗರ್ಭಧಾರಣೆ ಸರ್ಕಾರದ ದಾಖಲೆಗಳಲ್ಲಿ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಂದು 35,000 ಚಿಲ್ಲರೆ ಹೆರಿಗೆ ಆಗಿದೆ, ಇನ್ನು ಒಂದು 2,000 ಚಿಲ್ಲರೆ ಅಬಾರ್ಷನ್ ಆಗಿದೆ ಅನ್ನುವಂಥ ದಾಖಲೆ ಇದೆ. ಆದರೆ ಉಳಿದ ಪ್ರಕರಣ ಏನಿದೆ, ಇನ್ನು 16,000 ಪ್ರಕರಣ, ಈ ಪ್ರಕರಣಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಎನ್ನುವಂಥ ವರದಿ ಸಿಕ್ಕಿದೆ. ಹಾಗಾದ್ರೆ ಏನಾಯ್ತು? ಅಷ್ಟೊಂದು 16,000 ಚಿಲ್ಲರೆ ಗರ್ಭಗಳು ಏನಾದ್ವು ಎನ್ನುವಂಥ ಪ್ರಶ್ನೆ. ಹಾಗೆ ಮತ್ತೊಂದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಯಾದಗಿರಿ ಜಿಲ್ಲೆ, ವೈ ಇಟ್ ಈಸ್ ಯಾದಗಿರಿ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂದ್ರೆ ಅದು ಯಾದಗಿರಿ ಜಿಲ್ಲೆ. ಮನುಷ್ಯನಿಗೆ ಮುಖ್ಯವಾಗಿ ಎಜುಕೇಶನ್ ಬೇಕಾಗತ್ತೆ. ಎಜುಕೇಶನ್ ಆತನಿಗೆ ಎಲ್ಲವನ್ನು, ಜೀವನದ ಮೌಲ್ಯವನ್ನ ಕಲಿಸಿಕೊಡುತ್ತೆ. ಎಜುಕೇಶನ್ ಜೊತೆಗೆ ಲೈಫ್ ಎಜುಕೇಶನ್ ಕೂಡ ಬೇಕಾಗುತ್ತೆ. ಆದರೆ ಯಾದಗಿರಿಯಲ್ಲಿ ಅದು ಸಿಗ್ತಾ ಇಲ್ಲ. ಈ ವಿಚಾರದ ಬಗ್ಗೆ ಅಂದ್ರೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಈ ಹಿಂದೆಯೂ ಕೂಡ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಸಾಕಷ್ಟು ಬಾರಿ ವಿಚಾರದ ಬಗ್ಗೆ ನಾವು ಚಿಂತನ ಮಂಥನವನ್ನು ನಡೆಸಿದ್ವಿ. ಆದರೆ ಪದೇ ಪದೇ ಈ ರಿಪೋರ್ಟ್ಗಳು ಬರ್ತಾನೆ ಇದೆ. ನಾವೀಗ ಇರೋದು 2026ರಲ್ಲಿ, ಈಗಲೂ ಕೂಡ
ಹೆಣ್ಣು ಬೇಡ, ಹೆಣ್ಣಂದ್ರೆ ಇಷ್ಟೊಂದು ಅಸಡ್ಡೆ ಯಾಕೆ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಜೊತೆಗೆ ಯಾದಗಿರಿ, ನಾನು ಆಗಲೇ ಹೇಳ್ದಾಗೆ ಸಾಕ್ಷರತೆ ಇಲ್ಲ, ಅಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜಿಲ್ಲೆ, ಎಜುಕೇಷನ್ ಇಲ್ಲ. ಎಜುಕೇಷನ್ ಎಷ್ಟು ಮುಖ್ಯ ಆಗುತ್ತೆ ಎಲ್ಲದ್ರ ಬಗ್ಗೆಯೂ ಕೂಡ ನಾವಿವತ್ತು ಮಾತಾಡ್ತಾ ಹೋಗೋಣ. ಇದರ ಜೊತೆಗೆ ಈ ಕಳ್ಳಾಟ ಯಾವ ರೀತಿ, ನಾಪತ್ತೆ ಯಾವ ರೀತಿ ಆಗುತ್ತೆ ಗರ್ಭ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದ್ರೆ, ಸಾಮಾನ್ಯವಾಗಿ ಗರ್ಭವನ್ನು ಧರಿಸಿದ 10 ರಿಂದ 12 ವಾರಗಳ ಬಳಿಕ ತಪಾಸಣೆಗೆ ಅಂತ ಗರ್ಭಿಣಿಯರು ಆಸ್ಪತ್ರೆಗಳಿಗೆ ಹೋಗ್ತಾರೆ. 12 ವಾರ ತುಂಬಿದ ಬಳಿಕ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹಣ ಕೊಟ್ಟು ಕುಟುಂಬ ಸದಸ್ಯರು ಭ್ರೂಣಲಿಂಗ ಪತ್ತೆ ಪರೀಕ್ಷೆಯನ್ನ ಮಾಡಿಸ್ತಾರೆ. ಗಂಡು ಅಂತ ಗೊತ್ತಾದ್ರೆ ಗರ್ಭ ಕಂಟಿನ್ಯೂ ಆಗುತ್ತೆ. ಅದೇ ಹೆಣ್ಣು ಅಂತ ಗೊತ್ತಾಗ್ತಾ ಇದ್ದಂತೆ ಆ ಗರ್ಭ ಧರಿಸಿದವರು ಸರ್ಕಾರದ ನಿಗಾದಿಂದಲೇ ಮಾಯವಾಗ್ತಾರೆ. ಅಂಥವರನ್ನ ಹುಡುಕಿ ಮನೆ ಮನೆಗೆ ಹೋಗಿ ಕೇಳಿದಾಗ ಆಗ ಅವರು ಒಂದಷ್ಟು ರೀಸನ್ಸ್ ಕೊಡ್ತಾರೆ. ಟ್ರಾವೆಲ್ ಮಾಡಿದ್ವಿ, ಹೀಗಾಗಿ ಸಮಸ್ಯೆ ಆಯಿತು, ಅಥವಾ ಆರೋಗ್ಯ ಸಮಸ್ಯೆಯಿಂದ ಗರ್ಭ ಹೋಯಿತು ಎನ್ನುವಂಥ ಒಂದಷ್ಟು ನೆಪಗಳನ್ನು ಕುಟುಂಬದವರು ಹೇಳ್ತಾರೆ. ಹಾಗೆ ಆ ಕುರಿತಾದ ವೈದ್ಯಕೀಯ ದಾಖಲೆಗಳು ಕೂಡ ಯಾವುದೂ ಇರೋದಿಲ್ಲ. ಗರ್ಭ ಧರಿಸಿದಾಗ ನೀಡುವಂಥ ಆ ನೋಂದಣಿ, ಆ ರೆಸಿಪ್ಟ್ ಅಥವಾ ಏನು ಆ ರಿಪೋರ್ಟ್ ಏನಿರುತ್ತೆ ಅದನ್ನೇ ಸುಟ್ಟು ಹಾಕಲಾಗುತ್ತೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಸೈಕಾಲಜಿಸ್ಟ್ ಡಾಕ್ಟರ್ ಮಮತಾ ಅವರಿದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಧನ್ಯವಾದ. ಎಸ್, ಮೊದಲನೇದಾಗಿ ಈ ರೀತಿಯಾದಂಥ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ರೀತಿ ಅಬಾರ್ಷನ್ ಅನ್ನುವಂಥ ಪ್ರೋಸೆಸ್ಗೆ ಮಹಿಳೆಯರು ಸ್ವಇಚ್ಛೆಯಿಂದ ಹೋಗ್ತಾರಾ ಅಥವಾ ಒತ್ತಾಯದಿಂದಾನ ಮೇಡಮ್? ಯಾವುದೇ ಹೆಣ್ಣಿಗೆ ಹೆರಿಗೆ ಅಥವಾ ಒಂದು ಮಗುವಿನ ಜನ್ಮ ಕೊಡೋದು ಅತ್ಯಂತ ತುಂಬ ಸೇಕ್ರೆಡ್ ಪ್ರಾಸೆಸ್ಸು. ಯಾರೇ ಆಗಲಿ ತಾಯಿ ಆಗೋಕ್ಕೆ ಹಾತುರಿತಾ ಇರ್ತಾರೆ ಒಂದು ಹೆಣ್ಣು. ತಾನಾಗಿ ತಾನೇ ಒಂದು ಹೆಣ್ಣು ಗರ್ಭಧಾರಣೆ ಆದಮೇಲೆ ಅಬಾರ್ಷನ್ಗೆ ಕನ್ಸೆಂಟ್ ಕೊಡೋದು ತುಂಬ ತುಂಬ ರೇರ್ ಫಿನಾಮಿನಾ. ಯಾಕಂದರೆ ಅವರಿಗೆ ನಿಜ ಹೇಳಬೇಕು ಅಂತಂದರೆ ಮಗುವಿನ ಅಸ್ತಿತ್ವ ಆ ಮಹಿಳೆಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಹೊರಗಿನವರಿಗೆ ಕಾಣ್ತಾ ಇರಲ್ಲ. ತಾಯಿ ಆಗೋದವಳಿಗೆ ಮಾತ್ರ ಆ ಮಗುವಿನ ಚಲನವಲನಗಳು, ಅದ್ರ ಬಗ್ಗೆ ಕನಸುಗಳು, ಯಾಕಂದರೆ ಪ್ರಪಂಚಕ್ಕೆ ಕಾಣ್ತಿರಲ್ವಲ್ಲ, ಅದು ಆಕೆಯ ಗರ್ಭದಲ್ಲಿ ಇರೋದ್ರಿಂದ ಆಕೆಗೆ ಕೂಡ ತುಂಬ ಕನಸುಗಳು ಇದ್ದು ತಾನಾಗಿ ತಾನೇ ಆಕೆ ಅಬಾರ್ಷನ್ಗೆ ಹೋಗೋದು ತುಂಬ ತುಂಬ ರೇರ್ ಫಿನಾಮಿನಾ. ಅದು ಯಾದಗಿರಿ ಅಂತ ಜಿಲ್ಲೆನಲ್ಲಿ ಅಂತಂದರೆ ಹೆಚ್ಚು ಕಮ್ಮಿ ಏನಾಗ್ಬೋದು ಅಂದರೆ ಫೋರ್ಸಿಂದನೇ ಆಗ್ಬೋದು. ಅಲ್ಲಿ ಇನ್ನೂ ವಂಶೋದ್ಧಾರಕ ಅನ್ನೋ ಕಾನ್ಸೆಪ್ಟು ತುಂಬ ಜಾಸ್ತಿ ಇದ್ದು, ವರ್ಕಿಂಗ್ ವಿಮೆನ್ ಅಂತ ನಾವೇನು ಕರಿತೀವಿ, ಯಾವಾಗ ಒಂದು ಮಹಿಳೆ ಅಬಾರ್ಷನ್ಗೆ ಹೋಗ್ತಾಳೆ ಅಂತಂದರೆ ಆಕೆ ಇನ್ನೂ ತನ್ನ ಕುಟುಂಬ ಇನ್ನೂ ಸೆಟಲ್ ಆಗಿಲ್ಲ, ಫಿನಾನ್ಷಿಯಲಿ ಸರಿ ಹೋಗಿಲ್ಲ, ಅಥವಾ ನಾವಿನ್ನೂ ಇನ್ನೊಂದು ಮಗುನ ಅಫೋರ್ಡ್ ಮಾಡೋಕ್ಕಾಗೋಂಥ ಪರಿಸ್ಥಿತಿನಲ್ಲಿಲ್ಲ ಅಂತ ಆಕೆಗೆ ಅನಿಸಿದರೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಸೇರಿ ಕೂತ್ಕೊಂಡು ತಗೊಳ್ಬೇಕಾಗಿರೋ ನಿರ್ಧಾರವಾಗಿರುತ್ತೆ. ಆದರೆ ಅಲ್ಲಿ ಸಾಕ್ಷರತೆ ರೇಟ್ ತುಂಬ ಕಮ್ಮಿ ಇದೆ ಅಂತಂದರೆ ಆಕೆ ಮೇಲೆ ಇದು ಒತ್ತಡವಾಗಿ ಕಾಣುವಂಥ ಪರಿಸ್ಥಿತಿನೇ ಹೆಚ್ಚು ಅಂತ ಅನ್ನಿಸ್ತಾ ಇದೆ ನನಗೆ. ಮೇಡಮ್, ಈಗ ಮತ್ತೊಂದು ಕಡೆ ಈಗ ಅಬಾರ್ಷನ್ಗೆ ಹೋಗಬೇಕು ಎನ್ನುವಂಥ ಒಂದು ಡಿಸಿಷನ್ ಮಾಡಿದಾಗ ಯಾವೆಲ್ಲ ಮಾನಸಿಕವಾಗಿ ಏನೆಲ್ಲ ಫೇಸ್ ಮಾಡ್ತಾರೆ, ಏನೆಲ್ಲ ರೀಸನ್ಸ್ ಇರುತ್ತೆ ಈ ರೀತಿ ಅಬಾರ್ಷನ್ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋದಕ್ಕೆ? ಆ ರೀತಿ ಅಂದ್ಕೊಳ್ಳೋಕ್ಕೆ ಖಂಡಿತ ಒತ್ತಡ ಒಂದು ಕಾರಣ ಆಗಿರುತ್ತೆ. ಹಾರ್ಮೋನಲ್ ಚೇಂಜಸ್ ಆಕೆನಲ್ಲಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಈಗ ಇತ್ತೀಚೆಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಏನು ಕರಿತೀವಿ, ಅದು ತುಂಬ ರ್ಯಾಂಪಂಟ್ ಆಗಿ ಕಾಣ್ತಾ ಇದೆ. ಇದು ಅರ್ಬನ್ ಪಾಪ್ಯುಲೇಷನಲ್ಲಿ. ಅದಕ್ಕಿಂತ ಮುಂಚೆ ಯಾವಾಗ ಆಕೆಗೆ ಮನೆಯಿಂದ ಒತ್ತಡ ಬಂದು ಫೀಮೇಲ್ ಫಿಟಿಸೈಡ್ ಥರ ಅವ್ರೇನಾದರೂ ಡಿಸಿಷನ್ ತಗೊಂಡು ಈ ಗರ್ಭ ಮುಂದೆ ವಹಿಸೋದು ಬೇಡ ಅಂದಾಗ ಆಕೆಗೆ ಆತಂಕ ಆಗೋದು ತುಂಬ ಸಹಜ. ಯಾಕಂದರೆ ಒಂದು ಹೆಣ್ಣಾಗಿ ನಾನೊಂದು ಮಗುಗೆ ಜನ್ಮ ಕೊಡೋಕ್ಕೆ ಆಗ್ತಿಲ್ವೆಲ್ಲ ಅನ್ನೊಂದು ರೀತಿ. ಇನ್ನೊಂದು ಏನಂದರೆ ಸಾಕ್ಷರತೆ ಕಮ್ಮಿ ಇರೋದ್ರಿಂದ ಒಂದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಜನನ ಆಗಬೇಕು ಅಂತಂದರೆ ಗಂಡನಿಂದ ವೈ ಕ್ರೋಮೋಸೋಮ್ಸ್ ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಆದರೆ ಆಕೆ ಏನು ತನ್ನನ್ನು ತಾನು ದೋಷಿಸ್ಕೊಳ್ತಾ ಶುರು ಮಾಡ್ಬೋದು. ನನ್ನಿಂದನೇ ಈ ಕುಟುಂಬಕ್ಕೆ ಒಂದು ಗಂಡು ಮಗು ಜನನ ಆಗ್ತಾ ಇಲ್ಲ, ನನ್ನಿಂದನೇ ಬರೀ ಹೆಣ್ಣು ಮಕ್ಕಳು ಜನನ ಆಗ್ತಾ ಇದೆ, ಸೊ ನಾನೇ ಸರಿ ಇಲ್ಲ, ನನ್ನ ಗರ್ಭವೇ ಸರಿ ಇಲ್ಲ, ಇನ್ನೂ ರೀತಿ ಡಿಪ್ರೆಷನ್ಸ್ಗೂ ಅಥವಾ ಮಾನಸಿಕವಾಗ್ಲೂ ಆಕೆ ತುಂಬ ಕುಗ್ಗಿ ಹೋಗ್ಬೋದು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಪ್ರಾಬ್ಲಮ್ ಆಕೆಗೆ ಏನು ಕಾಡ್ಬೋದು ಅಂದರೆ, ಈಗ ಮುಂದೆ ನನಗೆ ಗಂಡು ಮಕ್ಕಳಿಗೆ ನಾನು ಜನನ ಕೊಡಲಿಲ್ಲ ಅಂದರೆ ಈ ಮದುವೆಯ ಮುಂದಿನ ಭವಿಷ್ಯ ಏನು, ಈ ಮದುವೆ ಮುಂದೆ ಉರಿಯುತ್ತೋ ಇಲ್ವೋ, ನನ್ನ ಬಿಟ್ಟು ನನ್ನ ಗಂಡನಿಗೆ ಇನ್ನೊಂದು ಹೆಂಡತಿನ ತಂದುಬಿಟ್ಟು ಗಂಡು ಮಗುಗೋಸ್ಕರ ಮಾಡ್ತಾರೋ ಏನೋ, ಅಥವಾ ನನ್ನ ಅಸ್ತಿತ್ವನೇ ಇಲ್ದಂಗೆ ಮಾಡ್ತಾರೋ ಏನೋ, ಅಥವಾ ತಾಯಿ ಮನೆಗೆ ನನ್ನ ಕಳಿಸ್ತಾರೋ,
ಅಥವಾ ದೌರ್ಜನ್ಯ ಆಗುತ್ತೋ ಮುಂದೆ, ಇವೆಲ್ಲ ಸಾಕಷ್ಟು ಹೆಣ್ಣಿನ ಜೀವನದ ಮೇಲೆ ಬಹಳ ರೀತಿಯ ಆತಂಕಗಳು ಸೃಷ್ಟಿಯಾಗೋ ಎಲ್ಲ ಸೂಚನೆಗಳು ಎದ್ದು ಕಾಣ್ತಾ ಇದೆ. ಅದು ಏನು ಒಬ್ಬರಲ್ಲ ಇಬ್ಬರಲ್ಲ, 16,116 ಅಂತ ಅಂದರೆ ಆ ನಂಬರೇ ಹೆದರಿಕೆ ಹುಟ್ಟಿಸ್ತಾ ಇದೆ. ಇದು ದಿಸ್ ಇಸ್ ವೆರಿ ಸ್ಕೇರಿ. ಎಷ್ಟು ಜನ ಮಕ್ಕಳಿಲ್ಲ ಅಂತ ಅರ್ಬನ್ ಪಾಪ್ಯುಲೇಷನಲ್ಲಿ ಇಷ್ಟು ವರ್ಷಗಳಾಗಿ ಮದುವೆ ಆದ್ರೂ ಮಕ್ಕಳಾಗ್ತಿಲ್ಲ, 30 ಆಯ್ತು 35 ಆಯ್ತು ಅಂತ ಈ ಥರ IVF ಸೆಂಟರ್ಗೋ ಸರೋಗೆಸಿಗೋ ಹೌದು, ಗರ್ಭ ಸಂಸ್ಕಾರ ಮಾಡಿಸ್ಕೊಳ್ತಾರೆ. ಈ ಥರ ಎಲ್ಲ 8 ರೀತಿಯ ಪ್ರಯತ್ನ ಪಡ್ತಿದೆ ಒಂದು ಕಡೆನಲ್ಲಿ. ಇನ್ನೊಂದು ಕಡೆ ನೋಡಿದರೆ ಮಕ್ಕಳು ಆಗ್ತಿರೋರಿಗೆ ನ್ಯಾಚುರಲ್ ಆಗಿ ಅವರು ಈ ರೀತಿ ಗರ್ಭಪಾತ ಮಾಡಿಸ್ಕೊಳ್ತಿರೋದು ನೋಡಿದರೆ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ಈ ಮಕ್ಕಳಿಗೆ ಹೇಗೆ, ಈ ಹೆಣ್ಮಕ್ಳಿಗೆ ಹೇಗೆ ಒಂದು ಅವ್ರಿಗೆ ಹೇಗೆ ಸಾಕ್ಷರತೆ ಮೂಡಿಸೋದು, ತಾಯ್ತನದ ಬಗ್ಗೆ ಹೇಗೆ ಅವರಿಗೆ ಸಾಂತ್ವನ ನೀಡೋದು, ಅದ್ರ ಬಗ್ಗೆ ಸೈಕೋ ಎಜುಕೇಷನ್ ಆಗುವಂಥ ನೆಸೆಸಿಟಿ ತುಂಬ ಇದೆ ಅಂತ ನನಗೆ ಕಾಣ್ತಾ ಇದೆ. ಮೇಡಮ್, ಈಗ ಇನ್ನೊಂದು ನೀವಾಗಲೇ ಈ ಕ್ರೋಮೋಸೋಮ್ಸ್ ಬಗ್ಗೆ ಹೇಳಿದ್ರಿ, XY ಕ್ರೋಮೋಸೋಮ್ಸ್ ಅಂತ, ಇದ್ರ ಬಗ್ಗೆ ಈಗಲೂ ಕೂಡ ಜನರಿಗೆ ಜಾಗೃತಿ ಇಲ್ವಾ ಹೇಗೆ ಅಂತ? ಈಗಲೂ ಜಾಗೃತಿ ಇಲ್ಲ. ಬಹಳಷ್ಟು ಜನ ಬಂದು ಯೋಚನೆ ಮಾಡ್ಕೊಳ್ತಾರೆ ದಟ್ ನನಗೆ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಲ್ವಾ, ಅಂದರೆ ನನಗೆ ಯೋಗ ಇಲ್ವಾ, ನನಗೆ ಗಂಡು ಮಗುದು ತಾಯಿ ಆಗೋಕ್ಕೆ ಯೋಗ ಇಲ್ವಾ. ಎಷ್ಟೊಂದು ಸಲ ಏನಾಗುತ್ತೆ ಅಂತಂದರೆ ಒಂದು ಹೆಣ್ಣಾಗಿರುತ್ತೆ, ಅದನ್ನು ಅವರು ತುಂಬ ಪೂರಕವಾಗಿ ಸ್ವೀಕರಿಸ್ತಾರೆ. ಯಾಕಂದರೆ ಹೆಣ್ಮಗು ಮೊದಲನೇದು ಓಕೆ ಲಕ್ಷ್ಮಿ ಬಂದಿದ್ದಾಳೆ ಅಂತ, ಎರಡನೇ ಮಗುನು ಹೆಣ್ಣಾಯಿತು ಅಂತಂದರೆ ಆಗಲೇ ಡಿಸಪಾಯಿಂಟ್ಮೆಂಟಿಗೆ ಜಾರ್ಬಿಡ್ತಾರೆ. ಇದು ಅರ್ಬನ್ ರೂರಲ್ ಒಂದೇ ಅಲ್ಲ, ಅರ್ಬನ್ನಲ್ಲೂ ಆಗೋದು. ಯಾಕಂದರೆ ಅವ್ರಿಗೂ ಅನಿಸುತ್ತೆ ಒಂದು ಗಂಡು ಒಂದು ಹೆಣ್ಣು, ಆರ್ತಿಗೊಬ್ಬ ಕಿರತಿಗೊಬ್ಬ ಅಂತ ಇರಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಈಗ ಬರ್ತಾ ಬರ್ತಾ ಒಂದು ಮಕ್ಳಿಗೆ ಹೋಗ್ತಾ ಇದ್ದಾರೆ ಅರ್ಬನ್ನಲ್ಲಿ, ಅದು ಬೇರೆ ವಿಷಯ. ಸೊ ಬಟ್ ಆದ್ರೂ ಕೂಡ ಒಂದು ಗಂಡು ಮಗುಗೋಸ್ಕರ ಹಾತೊರಿತಾ ಇರೋ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಗಂಡು ಮಗುಗಳಿಗೆ ಏನೋ ಒಂದು ರೀತಿಯ ಕಿರೀಟ ಇಟ್ಟಂಗೆ ಅಂತ ಅನಿಸುತ್ತೆ. ಹಾಗೂ ಅವ್ರಿಗೆ ಅನಿಸುತ್ತೆ ಹೆಣ್ಣನ್ನು ಬೆಳೆಸೋದು ತುಂಬ ಕಷ್ಟ, ಗಂಡು ಮಕ್ಕಳನ್ನ ಬೆಳೆಸೋದು ತುಂಬ ಸುಲಭ ಅಂತ. ಬಟ್ ಆ ರೀತಿ ಯಾವುದೂ ಇಲ್ಲ. ಎಷ್ಟೊಂದು ಸಲ ತಂದೆ ತಾಯಿಗೆ ಹೆಣ್ಣು ಮಕ್ಕಳ ಆಗಿರೋದುಂಟು, ಮುಂದಿನ ವಂಶೋದ್ಧಾರಕರಾಗಲಿ ಕೊನೆಗಾಲದಲ್ಲಿ ಹೆಣ್ಣು ಮಕ್ಕಳಾಗಿರೋದುಂಟು. ಗಂಡು ಮಕ್ಕಳಕ್ಕಿಂತ ಜಾಸ್ತಿ ನಾವು ಬೆಳೆಸೋದ್ರ ಮೇಲೆ ಹೋಗುತ್ತೆ ಮಕ್ಕಳ ವ್ಯಕ್ತಿತ್ವ ಮತ್ತು ಮಕ್ಕಳ ಯೋಚನೆಗಳು, ಅವರ ದೃಷ್ಟಿಗಳು, ಅವ್ರ ರೆಸ್ಪಾನ್ಸಿಬಿಲಿಟಿ ಇವೆಲ್ಲವೂ. ಸೊ ಹೇಳ್ಕೊಂಡು ಹೋದರೆ ಇಲ್ಲಿ ಸಾಕ್ಷರತೆಯ ನೆಸೆಸಿಟಿ ತುಂಬ ಇದೆ. ನಾವು ಅರ್ಬನ್ ಪಾಪ್ಯುಲೇಷನಲ್ಲಿ ಎಷ್ಟು ನಾವು ಹೇಳ್ತೀವೋ ಅದೇ ರೀತಿ ರೂರಲಲ್ಲಿ ಕೆಲಸ ಮಾಡುವಂಥ ಅಗತ್ಯ ತುಂಬ ಅತ್ಯಗತ್ಯವಾಗಿ ಕಾಣ್ತಾ ಇದೆ ನನಗೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಮಹಿಳಾ ಪರ ಹೋರಾಟಗಾರ್ತಿ ವೈಶಾಲಿ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಮೇಡಮ್, ಇನ್ಯಾವ ಥರ ಹೋರಾಟ ಮಾಡಬೇಕು ಈ ಭ್ರೂಣ ಹತ್ಯೆಯನ್ನು ತಡೆಯೋದಕ್ಕೆ ಅಂತ? ಏನು ಹೇಳೋದು ಅಂತ ಏನು ಹೇಳೋದಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುಮಾರು ವರ್ಷದಿಂದ ನಾವು ಹುಟ್ಟಿದಾಗಿಂದ ಅವೇರ್ನೆಸ್ ಕೊಟ್ಕೊಂಡೇ ಬರ್ತಾ ಇದ್ದೇವೆ. ಹೆಣ್ಮಕ್ಳನ್ನ ಭ್ರೂಣ ಹತ್ಯೆ ಮಾಡಬಾರ್ದು, ತಾಯಿ ಸಮಾನ, ಅದು ಮಹಾಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ ಸಮಾನ. ಇವಾಗ ಎಲ್ಲರೂ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ, ಬೇರೆ ರಾಜ್ಯಗಳಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಇದು ಕೊಡ್ತಾರೆ, ಎಂತ ರೆಸ್ಪೆಕ್ಟ್ ಕೊಡ್ತಾರೆ ಸ್ವಲ್ಪ ಜಾಸ್ತಿ. ಇಲ್ಲಿ ಹಳ್ಳಿಗಳ ಕಡೆ ಏನು ಗೊತ್ತಾಗ್ತಿಲ್ವೇ ಏನೋ ಗೊತ್ತಿಲ್ಲ. ಈ ಯಾದಗಿರಿ ಸೈಡಲ್ಲಿ ನೋಡಿ, ಇವಾಗ ನಾವು ಹೇಳ್ತೀವಿ ಇದನ್ನ ಜಾಸ್ತಿ ಜನಪ್ರತಿನಿಧಿಗಳು ಜಾಸ್ತಿ ಅವೇರ್ನೆಸ್ ಕೊಡ್ಬೇಕು ಹಳ್ಳಿ ಕಡೆ. ಇದಕ್ಕೊಂದು ಕಠಿಣವಾದ ಶಿಕ್ಷೆ ಇಡಬೇಕು. ಈ ಥರ ಭ್ರೂಣ ಹತ್ಯೆ ಮಾಡಿದ್ರೆ ಈ ಥರ ಹಿಂಗೆ ಶಿಕ್ಷೆ ಬರುತ್ತೆ ಅಂತ. ಈಗೇನು ಸಣ್ಣ ಮಕ್ಕಳನ್ನ ರೇಪ್ ಮಾಡಿದ್ರೆ ಫೋಕ್ಸೋ ಕಾಯ್ದೆ ಹೆಂಗೆ ಹಾಕಿದ್ದೀರಾ, ಸೊ ಹಾಗೆ ಇದನ್ನ ಭ್ರೂಣ ಹತ್ಯೆ ಮಾಡಿದ್ರೆ ಇದಕ್ಕೊಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ಒಂದು ಇನ್ನೊಂದು ಏನಂತ ಅಂದರೆ, ಭ್ರೂಣ ಹತ್ಯೆ ಆಗಲಿಕ್ಕೆ ಕಾರಣ ಅವರ ಪೇರೆಂಟ್ಸೇ ಇರ್ತಾರೆ ಕೆಲವರು. ಪೇರೆಂಟ್ಸೇ ಇರ್ತಾರೆ ಕೆಲವರು. ಇಲ್ಲ ಅಂದರೆ ಅವ್ರ ಕಟ್ಕೊಂಡಿರೋ ಗಂಡನೇ ಆಗಿರ್ತಾನೆ, ಅತ್ತೆ ಮಾವಂದಿರೇ ಆಗಿರ್ತಾರೆ, ಫ್ಯಾಮಿಲಿಗಳೇ ಆಗಿರ್ತಾರೆ. ಈಗ ಆ ಥರ ಎಲ್ಲ ಇರ್ತವೆ. ಸೊ ಇದಕ್ಕೊಂದು ಒಂದು ಕಠಿಣವಾದ ಶಿಕ್ಷೆನ ಜಾರಿ ತಂದರೆ ಸ್ವಲ್ಪ ಇದು ಈ ಥರ ಅಪರಾಧಗಳು ಸ್ವಲ್ಪ ಕಡಿಮೆ ಆಗ್ಬೋದು ಏನೋ ಅಂತ ಒಂದು ಅನಿಸಿಕೆ. ಮತ್ತು ಇನ್ನೊಂದು ಏನಂತ ಅಂದರೆ, ಈ ಥರ ಭ್ರೂಣ ಹತ್ಯೆ ಮಾಡ್ತಾರಲ್ಲ, ಡಾಕ್ಟರ್ಗಳಿಗೆ ಲೈಸೆನ್ಸ್ ಯಾವ ಥರ ಸಿಕ್ಕಿದೆ ಅಂತ, ಯಾವ ಥರ ಸಿಕ್ಕಿದೆ. ಇವ್ರು ನಿಜವಾದ ಡಾಕ್ಟರ್ಗಳ ಅಥವಾ ಏನು ಹಳ್ಳಿ ಕಡೆ ದಾಯಿಗಳು ಅಂತೇಳಿ ಇರ್ತಾರೆ ನೋಡಿ, ಆ ಥರದವ್ರನ್ನ ಏನಾದರೂ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರ ಇವರುಗಳು? ಒಂದು ಇದು ಹಾಕ್ಕೊಂಡು, ಸರ್ಟಿಫಿಕೇಟ್ಗಳನ್ನ ಹಾಕ್ಕೊಂಡು, ಫೇಕ್ ಸರ್ಟಿಫಿಕೇಟ್ಗಳನ್ನ ಹಾಕ್ಕೊಂಡು. ಇದೆಲ್ಲ ಯೋಚನೆ ಮಾಡಬೇಕಾಗಿ ಬಂದ್ಬಿಟ್ಟಿದೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ.
ಇಷ್ಟು ಮುಂದೆ ಹೋಗ್ತಾ ಇರೋ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಇದ್ದಾರೆ ಅಂತಂದರೆ ನಾವು ತುಂಬಾ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಜನಪ್ರತಿನಿಧಿಗಳು ನೋಡಿ, ಯಾದಗಿರಿ ಎಂಥ ಶಹಾಪುರ ಈ ಥರ ಇಲ್ಲೆಲ್ಲ ಎಲ್ಲ ಜನ ಅಂದರೆ ಈ ಯಾರು ಮಿನಿಸ್ಟ್ರುಗಳಾಗಲಿ MLAಗಳಾಗಲಿ ಎಲ್ಲ ಒತ್ತುಗಳು ಅಲ್ಲಿ ಇಂಪ್ರೂವ್ ಮಾಡಿಲ್ಲ ನಾವು ಅಲ್ಲಿಗೆ ಬರಬೇಕು ಎಲ್ಲ ಇದನ್ನ ಅಂಥೇಳಿ ಅಷ್ಟೊಂದು ಗೋಗರಿತಾ ಇರ್ತಾರಲ್ಲ, ಅವ್ರ ಏರಿಯಾಗಳಲ್ಲೇ ಇದು ನಡೀತಾ ಇರ್ತೈತಲ್ಲ, ಅವ್ರಿಗೆಲ್ಲ ಗೊತ್ತಾಗೋದಿಲ್ವಾ ಇದೆಲ್ಲ? ಇದು ಗೊತ್ತಾದ್ರೂ ಅಥವಾ ಕಣ್ಮುಚ್ಕೊಂಡು ಕೂತಿದಾರ ಇವ್ರುಗಳೆಲ್ಲ? ಇದನ್ನೆಲ್ಲ ಭಾರಿ ಡೀಪಾಗಿ ಇದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಯಾರ್ಯಾರು ಜವಾಬ್ದಾರಿಗಳಿರ್ತಾರೆ ಅದನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಈ ಥರದವ್ರಿಗೆಲ್ಲ ಲೈಸೆನ್ಸ್ ಕೊಟ್ಟ ಇದು ಯಾರು? ಆಮೇಲೆ ಈ ಆಸ್ಪತ್ರೆಗಳಲ್ಲಿ ಇಷ್ಟು ಜನನ ಆಯಿತು, ಇಷ್ಟು ಮರಣ ಆಯಿತು, ಇಷ್ಟು ಇದಾಗಿದೆ ಅನ್ನೋದಕ್ಕೆ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ ಈ ವೈದ್ಯಕೀಯ ಇಲಾಖೆಯಲ್ಲಿ. ಇದರಲ್ಲಿ ಅವ್ರಿಗೇನು ಇದೆಲ್ಲ ಗೊತ್ತಾಗಿಲ್ವಾ? ಇಷ್ಟು ವರ್ಷದಿಂದ ಗೊತ್ತಾಗಿಲ್ವಾ? ಸತತವಾಗಿ ಇಷ್ಟೊಂದು 1000 ಗಟ್ಟಲೆ ಬಂದಿದೆ ಅಂತಂದ್ರೆ ಇವರು ಅಮ್ಮಮ್ಮ ಅಂದ್ರೆ 1,000 ಅಲ್ಲ, 500-300 ಆಗ್ಬೇಕಾದ್ರೆ ಇವರೆಲ್ಲ ಎಚ್ಚೆತ್ಕೋಬೇಕಿತ್ತು. 16,000 ತನಕ ಬರೋ ತನಕ ಇವ್ರು ಬಿಟ್ಕೊಂಡಿದ್ದಾರೆ ಅಂತ ಅಂದ್ರೆ ಗೊತ್ತಿದ್ದು ಕುರುಡ್ರಾಗಿ ಕುತ್ಕೊಂಡ್ರ ಅನ್ನೋದು ಒಂದು ಮನೋಭಾವನೆ ಆಗ್ಬಿಟ್ಟಿದೆ. ನಾವುಗಳು ಹಳ್ಳಿಗಳ ಕಡೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ, ಬಟ್ ಆದ್ರೆ ಅಲ್ಲಿ ಜನಪ್ರತಿನಿಧಿಗಳೇ ಇವ್ರುಗಳನ್ನೆಲ್ಲ ಹಾಳು ಮಾಡ್ತಿದಾರೇನೋ ಅನ್ನೋದೊಂದು ನಮ್ಗೆ ಮನಸ್ಥಿತಿ ಬರ್ತಾ ಇದೆ ಅಂತ. ಮಮತಾ ಮೇಡಮ್, ಈಗ ಹೆಣ್ಮಗು ಅಂದ್ರೆ ಯಾಕೆ ಈ ರೀತಿ ಒಂದು ನೆಗ್ಲಿಜೆನ್ಸ್ ಅಥವಾ ಬೇಡ ಅನ್ನೋಂಥ ಒಂದು ಮನೋಭಾವ ಯಾಕೆ ಅಂದ್ರೆ ಈಗ ನಾವು 2026 ಇದ್ದೀವಿ, ಈಗಲೂ ಹೆಣ್ಣಂದ್ರೆ ಯಾಕೆ ಅಸಡ್ಡೆ? ಅವ್ರ ಪ್ರಕಾರ ಆಕೆ ಅಬಲೆ ಸಬಲೆ ಅಲ್ಲ. ಹೆಣ್ಮಕ್ಳಿಗೆ ಬೆಳೆಸ್ಬೇಕಾದ್ರೆ ಒಂದು ಸೆನ್ಸ್ ಆಫ್ ಎಜುಕೇಷನ್, ಸಾಕ್ಷರತೆ ಎಷ್ಟೊಂದು ರೂರಲ್ ವಿಲೇಜಸಲ್ಲಿ ಈಗಲೂ ಆಕೆನ ಓದಿಸೋದಿಲ್ಲ. ನೀನು ಎಷ್ಟೇ ಓದಿದ್ರು ಹೆಣ್ಣಲ್ವಾ, ನೀನು ಅಡುಗೆ ಮನೆಯೇ ನೋಡ್ಕೋಬೇಕು, ಮನೆ ಕೆಲಸನೇ ಮಾಡಬೇಕು ಅನ್ನೋ ರೀತಿಯ ಅಸಡ್ಡೆಯ ಭಾವನೆ. ಹೆಣ್ಣು ಅಂದರೆ ಮನೆ ಒಳಗಿರೋವಂಥವಳು, ಮನೆ ಹೊರಗಿರುವಂಥವಳು ಅಲ್ಲ ಅನ್ನೋದು. ಅದ್ರ ಸುತ್ತಮುತ್ತಲೂ ಏನು ಏರಿಯಾ ಇದೆ ನೋಡಿ, ಶಹಾಪುರ, ಯಾದಗಿರಿ, ಹತ್ತಿರದಲ್ಲೇ ತೆಲಂಗಾಣ, ಅದೆಲ್ಲ ಲೋಕಲ್ ಕಲ್ಚರಲ್ ಎಫೆಕ್ಟ್ಸು ಆಕೆ ಮೇಲೆ ಅಧಿಕವಾಗಿ ಅಲ್ಲಿನ ಸಂಸ್ಕೃತಿ ಮೇಲೆ ಪರಿಣಾಮ ಬೀಳ್ತಾ ಇರ್ಬೋದು. ಜೊತೆಗೇನೆಂದರೆ ಅಲ್ಲಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಬೇರೆ ರಿಲಿಜನಲ್ಲಿ ಹೆಣ್ಮಕ್ಳನ್ನ ಓದಿಸಲ್ಲ ಅಂತಲ್ಲ, ಬಟ್ ಅಲ್ಲಿ ಏನಾಗಿದೆ, ಸಾಕ್ಷರತೆ ಕಮ್ಮಿ ಇರೋದ್ರಿಂದ ಹೆಣ್ಣನ್ನು ಆದಷ್ಟು ಬೇಗ ಒಂದು 16 ವರ್ಷ, ಒಂದು 18 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಒಂದು ಜವಾಬ್ದಾರಿ ಕಳೆದಂಗೆ ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಅಲ್ಲಿನ ಜನ. ಆಕೆಗೆ ಸರಿಯಾದ ಅವಕಾಶಗಳು ಕೊಡಲ್ಲ, ಆಕೆಗೆ ಸರಿಯಾಗಿ ಸ್ಫೂರ್ತಿ ಕೊಡಲ್ಲ, ಆಕೆಗೆ ಮುಂದೆ ಬರೋಕ್ಕೆ ಬಿಡೋದಿಲ್ಲ. ಅಂಥ ಜಿಲ್ಲೆಗಳಲ್ಲಿ ಹೆಣ್ಣು ಸಬಲೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ನೋಡ್ತಾ ಬರ್ಬೋದು ಅನುಪಾತದ ಬಗ್ಗೆ, ಹೆಣ್ಣು ಮತ್ತು ಗಂಡಿನ ಅನುಪಾತದ ಬಗ್ಗೆ ನಾವು ಯೋಚನೆ ಮಾಡಿದರೆ ನಮ್ಮ ರೂರಲಲ್ಲಿ ಕೂಡ 967 ಹೆಣ್ಣು ಮಕ್ಕಳಿದ್ರೆ ಪ್ರತಿ 1000 ಗಂಡು ಮಕ್ಕಳು ಗೆ 963 ಹೆಣ್ಣು ಮಕ್ಕಳಿದ್ದಾರೆ. ಆ ರೇಷಿಯೋನಲ್ಲಿ ಇದೆ ಅನುಪಾತ. ಅದ್ರ ಜೊತೆಗೆ ನೋಡಿಕೊಂಡ್ರೆ ರೂರಲ್ಲೇ ಎಷ್ಟೋ ವಾಸಿ ಸ್ವಲ್ಪ ಮಟ್ಟಿಗೆ ಅಂತ. ಬಟ್ ಈ ರೀತಿ ಅಲಾರ್ಮಿಂಗ್ ನಂಬರ್ ಬರ್ತಾ ಇದ್ರೆ ಏನಾಗುತ್ತೆ, ಹೆಣ್ಣನ್ನು ಜಾಸ್ತಿ ಅವ್ರ ನಂಬರ್ ಕಮ್ಮಿ ಆಗ್ತಾ ಆಗ್ತಾ ಕ್ರೈಮ್ಗಳು ಕೂಡ ತುಂಬ ಜಾಸ್ತಿ ಆಗುತ್ತೆ. ಆ ಹೆಣ್ಮಕ್ಳ ಮೇಲೆ ತುಂಬಾನೇ ಬಂಧನ, ಆಕೆಗೆ ಮನೆಯಿಂದ ಆಚೆ ಹೋಗ್ದಂಗೆ, ಆ ಹೆಣ್ಣನ್ನು ಒಂದು ಪ್ರಾಪರ್ಟಿ ಅಥವಾ ಒಂದು ಅಸೆಟ್ ಥರ ನೋಡುವ ರೀತಿಯ ಬದಲಾಗ್ತಾ ಹೋಗುತ್ತೆ. ಆಕೆ ಹೇಗೆ ನೀವು ಜಮೀನು ಮತ್ತು ಒಂದು ಕಾರನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀರೋ ಆ ರೀತಿ ಆಕೆನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಕೆಗೆ ಅವಳದೇ ಒಂದು ಸ್ವಾತಂತ್ರ್ಯ ಇಲ್ಲ, ನಾನು ಯಾರನ್ನ ಮದುವೆ ಮಾಡ್ಕೋಬೇಕು, ಯಾರ ಜೊತೆ ಜೀವನ ಕಳಿಬೇಕು, ಮುಂದೆ ನನ್ನ ಜೀವನ ಏನಿರಬೇಕು ಅದೆಲ್ಲ ಡಿಸಿಷನ್ನು ಆಕೆಯ ತಂದೆ ತಾಯಿ ಒಂದು ಪೊಲಿಟಿಕಲ್ ಮ್ಯಾರೇಜ್ ಹೇಗಾಗುತ್ತೋ ಆ ರೀತಿ ಡಿಸೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಕೆ ಒಂದು ಕಮಾಡಿಟಿ ಆಗಿ ಉಳ್ಕೊಂಡು ಬಿಡ್ತಾಳೆ. ಜೊತೆಗೆ ಅದರ ಜೊತೆಗೆ ಆ ಏರಿಯಾಗಳಲ್ಲಿ ಎಲ್ಲಿ ಹೆಣ್ಣಿನ ಅನುಪಾತ ಕಮ್ಮಿ ಆಗ್ತಾ ಇದೆಯೋ ಅಲ್ಲೆಲ್ಲ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ಅಲ್ಲಿ ನೀವು ರೇಪ್ಗಳು ಜಾಸ್ತಿ ಆಗೋದು ನೋಡ್ಬೋದು, ಸೆಕ್ಷುವಲ್ ಅಸಾಲ್ಟ್ಗಳು ಜಾಸ್ತಿ ಆಗೋದು ನೋಡ್ಬೋದು. ಆ್ಯಂಡ್ ಜೊತೆಗೆ ಪಾಲಿಯಾಂಡ್ರಿ ಅಂತ ನಾವೇನು ಕರಿತೀವಿ, ಒಂದೇ ಹೆಣ್ಣನ್ನ ಅಣ್ಣ ತಮ್ಮಂದರು ಸೇರಿಕೊಂಡು ಅನುಭವಿಸುವಂಥದ್ದು, ಆಕೆಗೆ ಚಾಯ್ಸೇ ಇಲ್ದಿರೋ ರೀತಿ, ಈ ರೀತಿ ಅಂಥ ಸಂಸ್ಕೃತಿ ಕೂಡ ಶುರು ಆಗ್ಬೋದು. ನಮ್ಮ
ನಮ್ಮ ಸಿವಿಲ್ ಸೊಸೈಟಿಗೆ ನಾವು ತುಂಬ ಕಷ್ಟಪಟ್ಟು ಒಂದು ಸೊಸೈಟಿ ಅಂತ ಕಟ್ಕೊಂಡಿದ್ದೀವಿ. ಆ ಸೊಸೈಟಿನಲ್ಲಿ ಅದರದ್ದೇ ಒಂದು ನಾರ್ಮ್ಸು ರೂಲ್ಸು ಅಂತ ಇಟ್ಟಿದ್ದೀವಿ. ಒಂದು ಕುಟುಂಬ ಅಂದರೆ ತಂದೆ ಒಂದು ತಾಯಿ ಈ ರೀತಿ ಬೆಳೆಸಿದ್ದೀವಿ. ಅಂಥ ಟೈಮ್ನಲ್ಲಿ ಈ ರೀತಿಯ ಕಲ್ಚರಲ್ ಎಫೆಕ್ಟ್ಸು ಚೇಂಜಸ್ಸು ಮುಂದೆ ಏನು ಆಗ್ಬೋದು ಅದೆಲ್ಲ ಬಹಳ ಭಯಂಕರವಾಗಿದೆ. ಮುಂದಿನ ಫ್ಯೂಚರ್ ಜನ್ರೇಷನ್ಗೆ ನಾವು ಏನು ಹೇಳ್ತೀವಿ, ಏನು ಹೇಳ್ಕೊಡ್ತೀವಿ, ಯಾವ ರೀತಿ ನಮ್ಮ ಕಂಡೀಷನ್ಸ್ ಬದಲಾಗುತ್ತೆ ಗೊತ್ತಾಗಲ್ಲ. ಸೊ ಒಂದು ಹೆಣ್ಣಿನ ಅನುಪಾತ ಕಮ್ಮಿ ಆಗ್ತಿದೆ ಅಂದರೆ ಅದರ ರಿಸಲ್ಟೆಂಟು ಇಡೀ ದೇಶದ ಮೇಲೆ, ಇಡೀ ದೇಶದ ಸಮಾಜದ ಮೇಲೆ, ಮುಂದಾಗುವಂಥ ಕ್ರಾಂತಿಗಳ ಮೇಲೆ, ಅಭಿವೃದ್ಧಿ ಮೇಲೆ, GDP ಗ್ರೋತ್ವರೆಗೂ ಕೂಡ ಹೋಗುತ್ತೆ. ಯಾಕಂದರೆ ವಿಮೆನ್ ಲೇಬರರ್ ಸಿಗಲಿಕ್ಕಿಲ್ಲ. ನಿಮಗೆ ಬರ್ತಾ ಬರ್ತಾ ವಿಮೆನ್ ಕಮ್ಮಿ ಆಗ್ತಾ ಹೋಗ್ತಾ, ಸ್ಕಿಲ್ಡ್ ವರ್ಕರ್ಸ್ ಕಮ್ಮಿ ಆಗ್ತಾ ಹೋಗ್ಬೋದು. ಎಲ್ಲ ಕೆಲಸನೂ ಗಂಡಸರೇ ಮಾಡಲಿಕ್ಕಾಗಲ್ಲ. ಬರ್ತಾ ಬರ್ತಾ ಹೆಣ್ಣು ಮಾಡುವಂಥ ಎಷ್ಟೋ ಕೆಲಸಗಳು ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಈ ರೀತಿ ಒಂದು ಹೆಣ್ಣಿನ ಅನುಪಾತ ಕಮ್ಮಿ ಆಗೋದು ತುಂಬ ದೊಡ್ಡ ಮಾರಕವಾದ ಎಫೆಕ್ಟು ಇಡೀ ದೇಶದ ಮೇಲೆ ಆಗುತ್ತೆ. ಯಾಕೆ ಹಿಂಗಾಗತ್ತೆ? ಅವರು ಹೆಣ್ಣು ಅಂದರೆ ಜವಾಬ್ದಾರಿ, ಒಂದು ಹೊರೆ ಅನ್ನೋ ರೀತಿ ಮನೋಭಾವನ ಬದಲಾಯಿಸಬೇಕು. ಎಸ್, ಇನ್ನು ವೈಶಾಲಿ ಮೇಡಮ್, ಈಗ ಈ ರೀತಿ ಪ್ರಕರಣಗಳನ್ನು ನೋಡ್ತಾ ಇದ್ರೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಯಾಕಂದರೆ ಯಾದಗಿರಿ ಅಂತ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜಿಲ್ಲೆ. ಹೀಗಾಗಿ ಈ ಎಜುಕೇಷನ್ ವಿಚಾರದ ಬಗ್ಗೆ ನೋಡೋದಾದರೆ. ಇಲ್ಲ ಮೇಡಮ್, ಇದು ಹೆಣ್ಮಕ್ಳಿಗೆ ಕೆಲವು ಕಡೆ ಈ ಹಳ್ಳಿಗಳ ಕಡೆ ನೋಡಿ, ಹೆಣ್ಣು ಹುಡ್ತು ಅಂತ ಅಂದ್ರೇ ಸಾಕು, 10ನೇ ಕ್ಲಾಸ್ ಓದಿದ್ರು ಸಾಕು, ಇಲ್ಲ ಓದಿಲ್ಲ ಅಂದರೂ ನಡೀತದೆ ಅನ್ನೋದೊಂದು ಮನೋಭಾವನೆ ಬಂದ್ಬಿಟ್ಟಿದೆ. ಯಾಕಂದರೆ ಇನ್ನೊಬ್ರ ಮನೆಗೆ ಹೋಗಿ ಇವಳು ಸಂಸಾರ ಮಾಡುವಂಥವಳು, ಸೊ ಇವಳಿಗೆ ಓದಿಸಿದ್ರು ಅಷ್ಟೇ, ಒಂದು ತಗೊಂಡು ಬರೋದಿರ್ತತೆ, ಒಂದು ತಗೊಂಡು ಹೋಗೋದಿರುತ್ತೆ ಅನ್ನೋದು ಒಂದು ಮನೋಭಾವನೆ ಇದೆ ಹಳ್ಳಿಗಳ ಕಡೆ. ಯಾಕಂದರೆ ಬೇರೆಯವ್ರ ಮನೆಗೆ ಹೋಗ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೇ ಕೆಲವರು ಹಳ್ಳಿಗಳ ಕಡೆ ತಾತ್ಸಾರ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಈ ಅರ್ಬನ್ ಕಡೆ ಎಷ್ಟು ಹೆಣ್ಮಕ್ಳಿಗೆ ಒತ್ತು ಕೊಟ್ಟು ಎಜುಕೇಟೆಡ್ ಮಾಡ್ತಿದ್ದೀವೋ, ಸೊ ಅದಕ್ಕಿಂತ ಡಬಲ್ ಅಷ್ಟು ಹಳ್ಳಿಗಳ ಕಡೆ ಎಜುಕೇಟೆಡ್ ಮಾಡಬೇಕಾಗಿದೆ. ನಾವು ಜಾಸ್ತಿ ಹೆಣ್ಮಕ್ಳಿಗೋಸ್ಕರ ಶಾಲೆ ತೆಗಿಬೇಕಾಗಿದೆ. ಹೆಣ್ಮಕ್ಳು ಓದಿದ್ರೆ ಅವ್ರಿಗೆ ಏನು ಇದ್ರ ಬಗ್ಗೆನೂ ಒಂದು ಕೆಲವು ಮಾಹಿತಿಗಳನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ. ಪಾಠದಲ್ಲಿ ಈಗ ನೋಡಿ ಏನೇನೋ ಹಾಕ್ತಾರೆ ಕೆಲವರು, ಪಠ್ಯ ಪುಸ್ತಕದಲ್ಲಿ ಬೇರೆ ಏನೋ ಅವಶ್ಯಕತೆನೇ ಇರೋದಿಲ್ಲ ಅಂಥ ಪಾಠಗಳನ್ನೆಲ್ಲ ತಗೊಂಡು ಬಂದು ಸೇರಿಸ್ತಾರೆ. ಅದ್ರ ಬದಲಿಗೆ ಈ ಥರ ಭ್ರೂಣ ಹತ್ಯೆ ಮಾಡಿದ್ರೆ ಏನಾಗುತ್ತೆ, ಒಂದು ಬಾಡಿಯಲ್ಲಿ ಹೆಣ್ಮಕ್ಳಿಗೆ ಯಾವ ಥರ ತೊಂದರೆ ಅವರು ಪಡ್ತಾರೆ, ಮುಂದಕ್ಕೆ ಅವ್ರಿಗೆ ಯಾವ ಥರ ಕಷ್ಟಗಳು ಬರ್ತವೆ, ಬಾಡಿಗಳಲ್ಲಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಯಾವ ಥರ ಆಗ್ತವೆ, ಈ ಥರ ಬಗ್ಗೆ ಒಂದು ಜಾಸ್ತಿ ಅವೇರ್ನೆಸ್ಸು ಮಿನಿಮಮ್ ಒಂದು 5th ಕೊಡಬೇಕು ಅನ್ನೋದೊಂದು ನಮಗೆ ಅದು ಮನೋಭಾವನೆ ಇದೆ. ಸೊ ಇದ್ರ ಬಗ್ಗೆ ಜಾಸ್ತಿ ಹೆಣ್ಮಕ್ಳಿಗೆ ಇದು ಒಂದು ಮನದಟ್ಟು ಮಾಡಬೇಕು ನಾವು. ಇದು ಅಲ್ಲದೆ ಈ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹೆಣ್ಮಕ್ಳನ್ನ ಯಾವ ಥರ ಬೆಳೆಸಬೇಕು, ನಿಮ್ಮ ಸ್ವಯಾರ್ಜಿತವಾಗಿ ನಿಮ್ಮ ಸ್ವಂತ ಕಾಲ ಮೇಲೆ ಯಾವ ಥರ ಬೆಳಿತೀರಿ ನೀವು, ಯಾವ ಥರ ಬೆಳಿತೀರಿ ನೀವು ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಯಾಕಂದರೆ ಅವರಿಗೆ ನಾವೇನೇ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ದುಡ್ಕೊಳ್ತೀವಿ, ನಾವು ತಿನ್ಕೊಳ್ತೀವಿ ಅನ್ನುವಾಗ ಎಷ್ಟು ಜನ ಮಕ್ಕಳು ಆದ್ರೂ ನಮಗೇನು ತೊಂದರೆ ಇಲ್ಲ, ಹೆಣ್ಮಕ್ಳಾದ್ರೇನು ಗಂಡು ಮಕ್ಕಳಾದ್ರೇನು ಅನ್ನೋ ಭಾವನೆ ಬಂದ್ಬಿಡುತ್ತೆ ಅವರಿಗೆ. ಸೊ ಇವಾಗ ನೋಡಿ ನಮ್ಮ ಮನೆಯಲ್ಲೆಲ್ಲ ನಾವು ಹೆಣ್ಮಕ್ಳನ್ನ, ನನಗೂ 2 ಹೆಣ್ಮಕ್ಳಿರೋದು, ಸೊ ನಮ್ಗೆ ಯಾವುದೇ ಥರದ್ದು ಇದಿಲ್ಲ. ಇದುವರೆಗೂ ನನಗೆ ಗಂಡು ಮಕ್ಳು ಇರಬೇಕು ಅನ್ನೋದೊಂದು ಮನೆ ಭಾವನೆ ಬಂದೇ ಇಲ್ಲ, ನನಗೆ ಬರೋದು ಇಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಕೊನೆಗಾಲದಲ್ಲಿ ಜಾಸ್ತಿ ತಾಯಿ ತಂದೆನ ನೋಡ್ಕೊಳ್ಳೋದು ಹೆಣ್ಮಕ್ಳೇನೆ, ಗಂಡು ಮಕ್ಳಲ್ಲ. ಗಂಡು ಮಕ್ಳು ಇರೋರೆಲ್ಲ ಇವಾಗ ಪರದಾಡ್ತಿರೋದು ನೋಡಿದ್ರೆ ನಮಗೆ ಹಿಂಸೆ ಆಗ್ತತೆ. ಅವ್ರನ್ನ ನೋಡಿದ್ರೆ ಅಂಥವ್ರನ್ನ ತಗೊಂಡು ಬಂದು ನಾವು ರಿಮೋಂಡ್ ಇದರಲ್ಲಿ ಹಾಸ್ಟೆಲ್ಗಳಲ್ಲಿ ಇಟ್ಟಿಟ್ಕೊಂಡು ಸಾಕ್ತಾ ಇದ್ದೀವಿ ಅಂತ ತಾಯಿಂದಿರ್ನೆಲ್ಲ. ಸೊ ಅವ್ರಿಗೆ ಮನವರಿಕೆ ಆಗಬೇಕು, ನಾವು ಹೆಣ್ಣಾಗಿ ನಾವು ನಮ್ಮ ತಂದೆ ತಾಯಿನ ನಾವು ಹೆಂಗೆ ನೋಡ್ಕೊತಿದ್ದೀವೋ ನಮಗೆ ಮುಂದಕ್ಕೆ ನನ್ನ ಮೊಮ್ಮಕ್ಕಳಾಗಲಿ ನನ್ನ ಮಕ್ಕಳಾಗಲಿ ಅಥವಾ ನಮ್ಮ ಇವರಿಗಾಗುವಂಥ ಪೀಳಿಗೆಗಳು ಹೆಣ್ಮಕ್ಳು ನಮ್ಮನ್ನು ಸಾಕ್ತಾರೆ ಅನ್ನೋ ಮನೋಭಾವನೆ ಬರಬೇಕು. ಸೊ ಅಷ್ಟರ ಮಟ್ಟಿಗೆ ಹಳ್ಳಿಗಳ ಕಡೆ ಅವೇರ್ನೆಸ್ ಕೊಡಬೇಕು ಅನ್ನೋದು ಒಂದು. ಇದಕ್ಕೆ ಅಂತಲೇ ಸತತವಾಗಿ ಇವಾಗ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಬಟ್ ಆದರೆ ಅವರು ಸುಮಾರು ವರ್ಕ್ ಮಾಡ್ತಾ ಇದ್ದಾರೆ. ಈ ಭ್ರೂಣ ಹತ್ಯೆ ಬಗ್ಗೆ ಸುಮಾರು ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಬಟ್ ಆದರೂ ಯಾರಿಗೂ
ಈ ಹಳ್ಳಿಗಳ ಕಡೆ ಜಾಸ್ತಿ ಹೋಗಿ ಆಗ್ತಾ ರೀಚ್ ಆಗ್ತಾ ಇಲ್ಲ. ಸಿಟಿಗಳ ಕಡೆ ಕೊಟ್ಟು ಏನು ಪ್ರಯೋಜನ ಇಲ್ಲ. ಈಗ ಮೋದಿ ಅವರು ಹೇಳ್ತಾರಲ್ಲ ಮನ್ ಕಿ ಬಾತ್ ಅಂತ ಹೇಳಿ ಒಂದು ಇದು ಮಾಡ್ತಾರಲ್ಲ, ಅದೇ ಥರನೇ ಕರ್ನಾಟಕ ಸರ್ಕಾರ ಮನ್ ಕಿ ಬಾತ್ ಅನ್ನೋದು ಒಂದು ಮಾಡಲಿ, ಹೆಣ್ಮಕ್ಳು ಭ್ರೂಣ ಹತ್ಯೆ ಬಗ್ಗೆ, ಹೆಣ್ಣು ಮಕ್ಳ ಬಗ್ಗೆನೇ ಮಾಡಲಿ. ಅವಾಗ ಎಷ್ಟೊಂದು ವರದಕ್ಷಿಣೆ ಹೌದು ಸುಮಾರು ಅವೇರ್ನೆಸ್ ಆಗ್ತವೆ. ಇದು ಹಳ್ಳಿಗಳ ಕಡೆ ಹೋದ್ರೆ ಕೆಲವು ಕಡೆ ಎಲ್ಲ ಟಿವಿಗಳಿರಲ್ಲ, ರೇಡಿಯೋ ಇವಾಗಲೂ ಕೇಳ್ತಾರೆ, ಚಂದನ ನೋಡ್ತಾರೆ, ಚಂದನ ಟಿವಿಯಲ್ಲಿ. ಸೊ ಈ ಥರ ಚಾನೆಲ್ಗಳಲ್ಲೆಲ್ಲ ಈ ಥರ ಹೆಣ್ಮಕ್ಳ ಬಗ್ಗೆನೇ, ಭ್ರೂಣ ಹತ್ಯೆ ಮಾಡಿದ್ರೆ ನಿಮ್ಗೆ ಯಾವ ಥರ ತೊಂದರೆ ಆಗುತ್ತೆ, ಮುಂದಕ್ಕೆ ನೀವು ಎಷ್ಟು ವರ್ಷ ಬದುಕ್ತೀರಿ, ನಿಮ್ಮ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಯಾವ ಥರ ಆಗುತ್ತೆ, ನಿಮ್ಮ ಗರ್ಭಕೋಶಕ್ಕೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಮನವರಿಕೆ ಮಾಡುವಂಥದ್ದು ಒಂದು ಇದು ನಡಿಬೇಕು ಅನ್ನೋದು ನಮ್ಮ ಒತ್ತಾಯ. ಹೌದು, ಖಂಡಿತ ಮೇಡಮ್. ಈಗ ಮಮತಾ ಮ್ಯಾಮ್ ಅವ್ರು ಹೇಳಿದ್ರು, ಈಗ ಅಬಾರ್ಷನ್ ಏನೋ ಆಗುತ್ತೆ, ಅಬಾರ್ಷನ್ ಆದ್ಮೇಲೆ ಮಹಿಳೆಯರಲ್ಲಿ ಈ ಗಿಲ್ಟು, ಆತಂಕ ಅಥವಾ ಡಿಪ್ರೆಷನ್ ಇದೆಲ್ಲ ಉಂಟಾಗುವಂಥ ಚಾನ್ಸಸ್ ಎಷ್ಟಿರುತ್ತೆ? ತುಂಬಾ ಹೈ ಚಾನ್ಸಸ್ಸು. ಜನರಲಿ ಒಂದು ಹೆಣ್ಣಿಗೆ ಒಂದು ಗರ್ಭಪಾತ ಅನ್ನೋದು ಒಂದು ನಾನು ನೋಡಿಲ್ದಿರೋ ಮಗುವಿನ ಒಂದು ಹತ್ಯೆ ಅನ್ನೋ ರೀತಿ, ಅವರು ತಮ್ಮನ್ನು ತಾವು ಒಂದು ನಾನೇ ಹತ್ಯೆ ಮಾಡಿದ್ದೀನಿ ಅನ್ನೋ ಗಿಲ್ಟಲ್ಲಿ ತುಂಬ ಇರ್ತಾರೆ. ಏನು ಬಲವಂತವಾಗಿ ಅವ್ರು ಗರ್ಭಪಾತ ಮಾಡಿಸ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ನಾನು ಮರ್ಡರ್ ಮಾಡಿಬಿಟ್ಟಿದ್ದೀನಿ, ನನ್ನ ಮಗು ಕತ್ತನ್ನು ನಾನೇ ಹಿಸುಕ್ಬಿಟ್ಟಿದ್ದೀನಿ ಅನ್ನೋ ರೀತಿ ಆ ಗಿಲ್ಟ್ ಏನು ಇರುತ್ತಲ್ಲ ಅದು ಜೀವನ ಪೂರ್ತಿ ಎಷ್ಟೋ ಸರಿ ಹೋಗಲ್ಲ. ಒಂದು ಹೆಣ್ಣು ಹುಟ್ಟದೇ ಇರೋ ಮಗುಗೆ ಎಷ್ಟು ಅಳ್ತಾಳೆ, ಎಷ್ಟು ಸಫರ್ ಮಾಡ್ತಾಳೆ ಮೆಂಟಲಿ ಅಂತಂದರೆ ದಟ್ ಮೈಟ್ ಬಿಕಮ್ ಒನ್ ಆಫ್ ದ ರೀಸನ್ ವೈ ಶಿ ವಾಂಟ್ಸ್ ಟು ಕಮ್ ಇನ್ ಟು ಅ ಸೈಕಾಲಜಿಸ್ಟ್ ಟು ಡಿಸ್ಕಸ್. ಸೊ ಯಾಕಂದರೆ ಹೊರಗಿನವ್ರಿಗೆ ತಂದೆಗೆ ಗೊತ್ತಾಗಲ್ಲ, ಅಯ್ಯೋ ಒಂದು ಮಗು ಒಂದು ಭ್ರೂಣ ಅದು ಇಷ್ಟಿತ್ತು, ಒಂದಿಷ್ಟು ಗ್ರಾಮ್ ಅಷ್ಟೇ ಇತ್ತಷ್ಟೇ, ಅದು ನಾವು ನೀನು ನೋಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ. ಬಟ್ ಆಕೆಗೆ ಅದ್ರ ಬಗ್ಗೆ ಇದ್ದದ್ದು ಕನಸುಗಳಿರಲಿ, ತಾನು ಒಂದೊಂದು ತಿಂತಿರೋ ಒಂದೊಂದು ತುತ್ತು ಕೂಡ ಆಕೆ ಯೋಚನೆ ಮಾಡ್ತಾ ಇದ್ಲು ದಟ್ ಆ ಮಗು ಹೊಟ್ಟೆಗೆ ಹೋಗುತ್ತೆ, ಆ ಮಗು ಹೊಟ್ಟೆಗೆ ಹೋಗುತ್ತೆ ಅಂತ. ಆ್ಯಂಡ್ ಮಕ್ಕಳು ಬೆಳಿಬೇಕಾದರೂ ಕೂಡ ತಾಯಿಯ ಮನಸ್ಥಿತಿ ಮಕ್ಕಳು ಹೊಟ್ಟೆನಲ್ಲಿರಬೇಕಾದ್ರೆ ನರಮಂಡಲ ಡೆವಲಪ್ ಆಗಬೇಕಾದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ತಾಯಿ ಸಂತೋಷವಾಗಿದ್ದಾಳೆ, ಇಡೀ ಗರ್ಭದ ಸಮಯದಲ್ಲಿ ಆಕೆ ಸಂತೋಷವಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ ಅಂದರೆ ಒಂದು ಆರೋಗ್ಯವಂತ ಮಗು ಹುಟ್ಟುವ ಎಲ್ಲ ಚಾನ್ಸಸ್ಸು ಹೈ ಇರುತ್ತೆ. ಆಕೆ ಎಷ್ಟು ಖುಷಿಯಾಗಿರ್ತಾಳೋ ಮಗು ಅಷ್ಟು ಖುಷಿಯಾಗಿರುತ್ತೆ. ಬಟ್ ಆಕೆ ಈ ಥರ ಕ್ರೌರ್ಯಗಳಿಗೆ ಸಬ್ಜೆಕ್ಟ್ ಆಗ್ತಾಳೆ ಅಂತ ಅಂದ್ಕೊಂಡ್ರೆ ನ್ಯಾಚುರಲಿ ಮನೆಯಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಎನ್ವಿರಾನ್ಮೆಂಟ್ ಇರುವಂಥ ಪಾಸಿಬಿಲಿಟಿ ತುಂಬ ಕಮ್ಮಿ ಇದೆ. ಮಾನಸಿಕವಾಗಿ ಎಲ್ಲರೂ ಕುಗ್ಗೋಗಿರ್ತಾರೆ, ಮಾನಸಿಕವಾಗಿ ಕ್ರೌರತೆ ಹೆಚ್ಚಾಗಿರ್ಬೋದು ಅಂತ ಇಂಥ ಕಡೆ ಏನಾಗ್ತಾ ಇದೆ, ಈಸ್ ಇಟ್ ಅ ಹ್ಯಾಪಿ ಮ್ಯಾರೇಜ್, ಆರ್ ಡು ದೇ ರಿಯಲಿ ಲೈಕ್ ಈಚ್ ಅದರ್, ಅಲ್ಲ ಮದುವೆನಲ್ಲಿ ಒಂದು ಸಾಮರಸ್ಯ ಇದೆಯಾ, ಅಥವಾ ಸಣ್ಣ ಸಣ್ಣ ಮಕ್ಕಳನ್ನ ಅಲ್ಲಿ ಮದುವೆ ಮಾಡಿರೋದು ನಾನು ನೋಡಿದ್ದೀನಿ. ಇನ್ನು 16 ವರ್ಷ ತುಂಬಿರಲ್ಲ, ಗಂಡು ಮಗು ಕೂಡ ಒಂದು 18 ವರ್ಷ ತುಂಬಿರಲ್ಲ, ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಡೋದು, ಯಾವುದೋ ಒಂದು ರೀತಿಯಲ್ಲಿ ಮದುವೆ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅವರು ಮುಂದೆ ಆಗೋ ಮಕ್ಕಳಿಗೆ ಪ್ರಬುದ್ಧರಾದ ತಂದೆ ತಾಯಿ ಆಗೋಕ್ಕೆ ಅವರು ರೆಡಿ ಇದ್ದಾರಾ, ತಯಾರಿದ್ದಾರಾ, ಅವ್ರಿಗೆ ಗೊತ್ತಿದೆಯಾ ತಂದೆ ತಾಯಿ ಆಗ್ತೀರಿ ಅಂದರೆ ಏನೇನು ಚಾಲೆಂಜಸ್ ಇದೆ, ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ ಅಂತ ಗೊತ್ತಿದೆಯಾ, ಅವರೇ ಎಷ್ಟೊಂದು ಹವ್ಯಾಸಗಳಿಗೆ ಕೆಟ್ಟ ಚಟಗಳಿಗೆ ದಾಸರಾಗಿದ್ದರೆ ಆ ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೆ, ಇವೆಲ್ಲ ತುಂಬ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳಿದೆ ಅಲ್ಲಿ. ಸೊ ಇಲ್ಲಿ ಈ ಮೇಡಮ್ ಹೇಳ್ದಂಗೆ ಕಾಕ್ಗಳು ತುಂಬ ಇರ್ಬೋದು, ಅಲ್ಲಿ ಆರಾಮಾಗಿ ಗರ್ಭ ನಿರೋಧಕ ಮಾತ್ರೆಗಳು ಯಾವಾಗ ಅಂದ್ರೆ ಅವಾಗ ಸಿಗ್ತಿರ್ಬೋದು. ನೀವು ನೋಡಬೇಕಾಗಿರೋದು ಅಷ್ಟು ಗರ್ಭಗಳು ಮಿಸ್ಸಿಂಗ್ ಇದೆ ಅಂದರೆ ಅದರ ಸೈಡ್ ರಿಯಾಕ್ಷನ್ಸ್ ಆಫ್ ಸೋ ಮೆನಿ ಪೀಪಲ್, ಸೋ ಮೆನಿ ವಿಮನ್ ಡೈಯಿಂಗ್ ಅಟ್ ಅರ್ಲಿ ಏಜ್, ಈಸ್ ದಟ್ ಆಲ್ಸೋ ಲಿಂಕ್ಡ್. ಎಷ್ಟೊಂದು ಸಲ ಅತಿಯಾದ ರಕ್ತಸ್ರಾವದಿಂದ ಮೃತ್ಯು ಆಗೋದುಂಟು. ಅದನ್ನು ಕೂಡ ನಾವು ಲಿಂಕ್ ಮಾಡಬೇಕಾಗಿರುವಂಥ ಡೇಟಾ ಹೇಳ್ತಿರೋದೇನೆಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಸಾಯ್ತಿದಾರ ಅಲ್ಲಿ ಗರ್ಭ ಗುಳಿಗೆಗಳನ್ನ ಸೇರಿಸಿ. ಎಷ್ಟೊಂದು ಸಲ ಅದಕ್ಕೊಂದು ವ್ಯಾಲಿಡಿಟಿ ಇರುತ್ತೆ, 5 ತಿಂಗಳಾದಮೇಲೆ ಇವರು ಈ ಥರ ಮಾತ್ರೆಗಳನ್ನ ತಗೊಂಡ್ರೆ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಪಾಸಿಬಿಲಿಟಿ ಹೈ ಇರುತ್ತೆ. ಆ್ಯಂಡ್ ಅದು ಆ ತಾಯಿಗೂ ಮಾರಕ ಕೂಡ ಹಾಗೂ ಆ ಮಗುಗೂ ಮಾರಕ ಕೂಡ. ಸೊ ಆ ರೀತಿ ಏನಾದರೂ ನಡೀತಾ ಇದೆಯಾ, ಹತ್ಯೆಗಳು ಕೂಡ ನಡೀತಾ ಇದೆಯಾ, ಅದೆಲ್ಲ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋಂಥ ಅಗತ್ಯ ತುಂಬ ಇದೆ. ಆ್ಯಂಡ್ ಹೆದರಿಕೆ ಆಗುವಂಥ ಮನಸ್ಥಿತಿ ತುಂಬ ಇದೆ. ನಾವಿಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಬಟ್ ಅಲ್ಲಿ ಹೆಣ್ಣು ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೋ,
ಏನು ನಡೀತಾ ಇದೆಯೋ ಅಲ್ಲೇನು ಕೋರ್ಟು ಕಾನೂನು ಪೊಲೀಸರು ಆ ರೀತಿ ಯಾವುದಾದ್ರೂ ಸಿಸ್ಟಮ್ ಇನ್ನೂ ಎಕ್ಸಿಸ್ಟಿಂಗ್ ಇದೆಯೋ ಇಲ್ವೋ ಅದೇನು ಗೊತ್ತಿಲ್ಲ. ಸ್ಕೂಲಲ್ಲಿ ನೋಂದಣಿ ಕೂಡ ಚೆಕ್ ಮಾಡಬೇಕಾಗುತ್ತೆ. ಎಷ್ಟು ಜನ ಹೆಣ್ಣು ಮಕ್ಕಳು ಸ್ಕೂಲಲ್ಲಿ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಎಷ್ಟು ಜನ ಓದ್ತಿದ್ದಾರೆ, ಎಷ್ಟು ಜನ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಡ್ರಾಪ್ ಔಟ್ ಆಗ್ತಿದ್ರೆ ಯಾವ ಕಾರಣಕ್ಕೆ ಆಗ್ತಿದ್ದಾರೆ, ಅಷ್ಟು ಬೇಗ ಸಣ್ಣ ಮಕ್ಕಳನ್ನಲ್ಲೇನೆ ಅವರಿಗೆ ಮದುವೆ ಮಾಡಿಬಿಡ್ತಿದ್ದಾರೆ. ಈ ತೊಟ್ಲಲ್ಲಿ ಮದುವೆ ಮಾಡೋ ಸಂಸ್ಕೃತಿ ಅಥವಾ ಅಪ್ರಾಪ್ತ ವಯಸ್ಸಿನಲ್ಲೇನೆ ಅವರಿಗೆ ಮದುವೆಗಳು ಮಾಡ್ತಾ ಇದ್ದಾರಾ, ಈ ಕಾನೂನು ಏನು ನಡೀತಾ ಇದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ಸಿಸ್ಟಮ್ ಬಗ್ಗೆನೂ ಕ್ವೆಶ್ಚನ್ಗಳು ಹುಟ್ಟುತ್ತೆ. ಖಂಡಿತ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತೊಂದು ರಿಪೋರ್ಟ್ ಅಂತ ಅಂದರೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಟ್ಯಾಬ್ಲೆಟ್ಸ್ಗಳನ್ನು ಗರ್ಭಧಾರಣೆಯ ಅದನ್ನು ಗರ್ಭಪಾತದ ಟ್ಯಾಬ್ಲೆಟ್ಸ್ಗಳನ್ನ ಮಾರ್ತಾ ಇದ್ದಾರೆ, ಅದು ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್ ವೈಶಾಲಿ ಮೇಡಮ್, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಯಾದಗಿರಿ ಜಿಲ್ಲೆಯಲ್ಲಿ ಅಂದರೆ ಒಂದು ರಿಪೋರ್ಟ್ ಬಂದಿದೆ, ಅಲ್ಲಿ ಗರ್ಭಪಾತ ಮಾತ್ರೆಗಳನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಮೆಡಿಕಲ್ ಶಾಪ್ಗಳಲ್ಲಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಏನೇ ನಡಿಬೇಕಂತಂದ್ರೂ ಒಂದು ಸರ್ಕಾರದಿಂದ ಅನುಮತಿ ಪಡೆದಿರಬೇಕು. ಒಂದು ಮೆಡಿಕಲ್ ಶಾಪ್ ತೆಗಿದ್ರೂ ಅಥವಾ ಒಂದು ಟ್ಯಾಬ್ಲೆಟ್ ರೆಡಿ ಮಾಡಿದ್ರೂ ಸರ್ಕಾರದಿಂದ ಅನುಮತಿ ಪಡೆದಿರಬೇಕು. ಮತ್ತು ಅದಕ್ಕೆ ಅಂತ ಸಂಬಂಧಪಟ್ಟ ಕೆಲವು ಇಲಾಖೆಗಳಿದ್ದಾವೆ, ಅದರದ್ದು ಕೆಪಾಸಿಟಿ ಎಷ್ಟಿರುತ್ತೆ, ಅದರಲ್ಲಿ ಎಷ್ಟು ಏನು ಮಿಕ್ಸ್ ಆಗಿರುತ್ತೆ ಅನ್ನೋದು, ಕೆಮಿಕಲ್ ಎಷ್ಟು ಮಿಕ್ಸ್ ಆಗಿರುತ್ತೆ ಅನ್ನೋದು, ಅದು ISO ಇದು ಹಾಲ್ಮಾರ್ಕ್ ಕೊಡಬೇಕಂದ್ರೂ ಸ್ವಲ್ಪ ಕೆಲವೆಲ್ಲ ಪರಿಶೀಲನೆ ಮಾಡಿನೇ ಕೊಡ್ತಾರೆ. ಸೊ ಇದೆಲ್ಲ ನೋಡಿಲ್ವಾ ಅವರು ಅನ್ನೋದೊಂದು ಭಾವನೆ ಬರ್ತಾ ಇದೆ ಇಲ್ಲಿ. ಅಥವಾ ಏನು ದುಡ್ಡಿಗೋಸ್ಕರ ಯಾರನ್ನ ಬೇಕಾದ್ರೂ ಸಾಯಿಸ್ಬಿಡೋಣ ಅನ್ನೋ ಅಷ್ಟು ಮುಂದುವರಿತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಅನ್ನೋದೊಂದು ಭಾವನೆನೂ ಬರ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ತುಂಬ ಭಯಾನಕ ಅನ್ನಿಸ್ತತೆ ಇವೆಲ್ಲ ನೋಡಿ. ಇಲ್ಲಿ ಪೇಪರಲ್ಲಿ ಕೊಟ್ಟಿರೋದು ಪ್ರಕಾರ ಸುಮಾರು ಹೆಣ್ಮಕ್ಳು ಒಂದು 18% ತನಕನೂ ಹೆಣ್ಮಕ್ಳಿಗೆ 18 ವಯಸ್ಸು ತುಂಬೇ ಇಲ್ಲ ಮದುವೆ ಮಾಡಿದ್ದಾರೆ ಅಂತ. 33% ಹಾಂ ಮದುವೆ ಮಾಡಿದ್ದಾರೆ ಅಂದರೆ ಇದು ಸರ್ಕಾರ ತನಕ ಮಾಹಿತಿನೇ ಹೋಗಿಲ್ವಾ ಇದು? ಅಥವಾ ಅಲ್ಲಿ ಸುತ್ತಮುತ್ತ ಇವಾಗ ಒಂದು ಏರಿಯಾ ಅಂತಂದರೆ ಅಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಹೌದಾ, PDOಗಳು ಇರ್ತಾರೆ, ಅಥವಾ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ತಾರೆ. ಆ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಈ ಥರ ಹೆಣ್ಮಕ್ಳಿಗೆ ಮದುವೆ ಆಗ್ತಿದೆ ಅಂತಂದಾಗ ಗ್ರಾಮ ಪಂಚಾಯತಿ ಅಲ್ಲಿನೂ ಹೆಣ್ಮಕ್ಳಿಗೋಸ್ಕರ ಒಂದು ಸ್ವಲ್ಪ ಬೆನಿಫಿಟ್ಗಳು ಇಟ್ಟಿರ್ತಾರಲ್ಲ. 18 ವಯಸ್ಸು ಆಗೋಕ್ಕಿಂತ ಮುಂಚೆನೆ ಮದುವೆ ಮಾಡಬಾರ್ದು ಅಂತ ಹೇಳಿ ಅಲ್ಲೇ ಒಂದು ನೋಟಿಸ್ ಬೋರ್ಡ್ ಕೂಡ ಹಾಕಿರ್ತಾರೆ. ಇದನ್ನೆಲ್ಲ ಯಾರ ಕಣ್ಣಿಗೂ ಕಾಣಿಸ್ತಿಲ್ವಾ? ಅವ್ರು ವೆಡ್ಡಿಂಗ್ ಕಾರ್ಡ್ ಮಾಡ್ಕೊಂಡು ಬಂದು ಗ್ರಾಮ ಪಂಚಾಯತಿ ಲೀಡರ್ಸ್ಗೆ ಕೊಡ್ತಾ ಇರ್ತಾರೆ ಕೆಲವೊಂದ್ಸರಿ, ಅವ್ರಗಳಿಗೆ ತಲೆಗೆ ಹೋಗ್ತಾ ಇಲ್ವಾ? ಅಥವಾ ಈ ಮೆಡಿಷನ್ಗಳೆಲ್ಲ ಈ ಥರ ಯಾರಂದ್ರೆ ಅವರಿಗೆ ಸಣ್ಣ ಮಕ್ಕಳಿಗೂ ಕೂಡ ಕೈಗೆ ಸಿಗೋ ಥರ ಮೆಡಿಕಲ್ ಶಾಪ್ಗಳನ್ನ ಇಟ್ಟಿದ್ದಾರೆ ಅಂತ ಅಂದರೆ ಇದನ್ನು ವೆರಿಫಿಕೇಶನ್ ಆಗ್ತಾ ಇಲ್ವಾ? ತಪಾಸಣೆ ನಡೀತಾ ಇಲ್ವಾ? ಎಲ್ಲಿಗೆ ಹೋಗಿ ಸೇರ್ತಾ ಇದೆ ನಮ್ಮ ಸಮಾಜ ಅಂತ. ನಿಜಕ್ಕೂ ಇದು ಭಯ ಹುಡ್ಸುತ್ತೆ, ಮುಂದಿನ ಭಯ ಹುಡ್ಸುತ್ತೆ. ಎಸ್, ಇನ್ನು ಮಮತಾ ಮೇಡಮ್, ಈಗ ನಾನು ಆಗ್ಲೇ ಮಾತಾಡ್ತಾ ಇದ್ದೀವಿ, ಯಾದಗಿರಿ ಜಿಲ್ಲೆ ಅಂತ ಬಂದ್ರೆ ಒಂದು 30% 18 ವರ್ಷ ಮುಂಚಿತವಾಗಿ ಹುಡುಗಿರಿಗೆ ಮದುವೆ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧ ಇರೋದಿಲ್ಲ, ಅಂತ ಟೈಮಲ್ಲಿ ಅವ್ರಿಗೆ ಮದುವೆ ಮಾಡ್ತಾರೆ, ಅದಾದ್ಮೇಲೆ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಆಮೇಲೆ ಅಬಾರ್ಷನ್ ಆಗುತ್ತೆ ಅಂತ ಅಂದ್ರೆ ಅವರ ದೈಹಿಕ ಸ್ಥಿತಿ ಹೇಗಿರುತ್ತೆ ಅಂತ. ಏನಂದರೆ ಹೆಣ್ಣು ಅಡಾಲಸೆಂಟ್ ಏಜ್ ಪ್ಯೂಬರ್ಟಿ ತಲುಪಿದ ಮೇಲೆ ಆಕೆ ದೇಹ ಶಾರೀರಿಕವಾಗೇನು ಬೆಳೆದಿರ್ಬೋದು, ಆದರೆ ಮನಸ್ಸಿನ ಪ್ರಬುದ್ಧತೆ ಹಾಗೂ ಇಮೋಷನಲ್ ಆ್ಯಂಡ್ ಮೆಂಟಲ್ ಪ್ರಬುದ್ಧತೆ ಬೆಳೆದಿರೋಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಹೇಳ್ತೀವಿ ಥಿಂಕಿಂಗ್ ಬ್ರೈನ್ ಅಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ನಾವೇನು ಕರಿತೀವಿ, ಅದು ಜನರಲಿ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಟು ಗ್ರೋ ಲೈಕ್ ಟಿಲ್ ಏಜ್ ಆಫ್ 20-21 ಸಮ್ಟೈಮ್ಸ್ ಇಟ್ ಇಸ್ 25. ಸೊ ಯಾವುದೇ ನಿರ್ಧಾರಗಳು ತಗೋಬೇಕು ಒಂದು ಮನುಷ್ಯ ಅಂತಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ತುಂಬ ಬೆಳೆದಿರುವಂಥ ಅಗತ್ಯ ತುಂಬ ಚೆನ್ನಾಗಿದೆ. ಯಾರು ಅತಿ ಮುತ್ಸದ್ದಿಗಳಿರ್ತಾರೆ, ಥಿಂಕರ್ಸ್ ಇರ್ತಾರೆ, ಅವರಿಗೆ ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗರ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಸೊ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆಕೆ ಮದುವೆ ಮಾಡ್ತಿದ್ದಾರೆ ಅಂದರೆ ಇಲ್ಲಾಗಲೇ ಆಕೆಯ ಕನ್ಸೆಂಟ್ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ದಬ್ಬಾಳಿಕೆಯಿಂದಲೋ ಅಥವಾ ನೀನು ಹೆಣ್ಣು, ನೀನು ಬೇರೆ ಮನೆಗೆ ಹೋಗುವಂಥವಳು, ನಾವು ಗಂಡು ಮಕ್ಳಿಗೆ ನೋಡ್ಕೋತೀವಿ, ಹೆಣ್ಣು ಏನು ಅಂತಾರೆ ಅಲ್ಲ, ಹೆಣ್ಣು ಹೊರಗೆ ಅನ್ನೋ ರೀತಿ. ಸೊ ಅವರಿಗೆ ಒಂದು ಅರ್ಜೆನ್ಸಿ ಇರುತ್ತೆ, ತಂದೆ ತಾಯಿಗೆ ಕೂಡ ಹೆಣ್ಣು ಭಾರ ಅಂತ ಯೋಚನೆ ಮಾಡಿ ಆದಷ್ಟು ಬೇಗ ಆಕೆ ಮದುವೆ ಮಾಡಿಬಿಟ್ರೆ, ಒಂದೊಳ್ಳೆ ಸಂಬಂಧ ಬಂದುಬಿಟ್ರೆ, ಆಸ್ತಿವಂತರಿದ್ರೆ, ಹುಡುಗನು ಹೆಂಗಿದ್ರೆ, ಅವನು ಚೆನ್ನಾಗಿದ್ರೆ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಇನ್ನು ಇಷ್ಟು ಬೇಗ ಆಕೆಗೆ ಮದುವೆ ಮಾಡಿ ಆಕೆ ಕೈಲಿ ಕೆಲಸ ಮಾಡಿಸ್ಕೊಂಡು ಆಕೆನ ಅಷ್ಟು ಬೇಗ ಆಕೆಗೆ ಗರ್ಭಪಾತಗಳಾಗಿದ್ರೆ ಇನ್ನು ಎಷ್ಟೋ ಪ್ಯೂಬರ್ಟಿ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಕೆಯಲ್ಲಿ ಇನ್ನೂ ಆಗ್ತಿರಲ್ಲ. ನೀವು
ನೋಡಿರ್ಬೋದು, ಪ್ಯೂಬರ್ಟಿ ಆಗಿದ ತಕ್ಷಣ ಎಷ್ಟೊಂದು ಸಲ ಹೆಣ್ಣು ಮಕ್ಕಳಿಗೆ ಆ ಸೈಕಲ್ಸ್ ಸೆಟ್ ಆಗೋಕ್ಕೆ 3-4 ವರ್ಷ ಹಿಡಿಯುತ್ತೆ. ಎಷ್ಟೋ ಮಕ್ಕಳಿಗೆ ಅರ್ಲಿ ಪ್ಯೂಬರ್ಟಿ ಶುರು ಆದರೂ ಕೂಡ ಅಲ್ಲಿಂದ ನ್ಯೂಟ್ರಿಷನ್ನು ಅದರದ್ರ ಮೇಲೆ ಊಟ ಮಾಡ್ತಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಜನರಲಿ ಏನಿರೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ಹೆಣ್ಮಕ್ಳು ಪ್ಯೂಬರ್ಟಿ ರೀಚ್ ಆಗೋದು ಒಂದು 13-15 ವರ್ಷದ ಒಳಗೆ. ಬಟ್ ಬೆಂಗಳೂರಿನಲ್ಲಿ ಈಗಾಗಲೇ ಅದು 10ರಿಂದ ಕಮ್ಮಿ ಇಳೀತಾ ಇದೆ. ಬಟ್ ಹೊರಗಡೆ ಸೊ ಹಾರ್ಮೋನ್ ಫುಡ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಇವರು ಪ್ಯೂಬರ್ಟಿ ಆಗ್ತಿದ್ದಂಗೆ ಆ ಮಗುನ ಇವರು ಮದುವೆ ಮಾಡ್ತಾ ಇದ್ದಾರೆ ಅಂತಂತ ಅರ್ಥ. ಅಂದರೆ ಆಕೆ ಸೈಕಲ್ಸ್ ಇನ್ನೂ ನಾರ್ಮಲ್ ಇರಲ್ಲ, ಹಾರ್ಮೋನ್ಸು ಸೆಟ್ ಆಗಿರಲ್ಲ, ಆಕೆಯ ಗರ್ಭ ಅಷ್ಟೊಂದು ಬಲಿಷ್ಠವಾಗಿದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಇದ್ರ ಮಧ್ಯ ಆ ಗರ್ಭಕ್ಕೆ ಇವರು ಅಬೋಷನ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಆ ಗರ್ಭದ್ರ ಮೇಲೆ ಎಷ್ಟೋ ಗಾಯಗಳಾಗ್ತವೆ, ಎಷ್ಟೋ ಸಮಸ್ಯೆಗಳಾಗುತ್ತೆ. ಮುಂದೆ ಆಕೆ ಮತ್ತೆ ಗರ್ಭಧಾರಣೆ ಮಾಡೋಕ್ಕಾಗುತ್ತೋ ಇಲ್ವೋ, ಮಾನಸಿಕವಾಗಿ ಆಕೆ ಎಷ್ಟು ಕುಗ್ತಾಳೋ ಇಲ್ವೋ. ಫಸ್ಟು ಡೆಲಿವರಿ ಆಯಿತು, ಗಂಡು ಮಗುಗೆ ಆಕೆ ತಾಯಿ ಆಗ್ತಾಳೆ, ಆಕೆಗೆ ಒಂದು 16-17 ವರ್ಷ, ಆ ಮಗುಗೆ 1 ವರ್ಷ. ಅಂದರೆ ತಾಯಿ ಮತ್ತು ಮಗು ಮಧ್ಯೆ ಒಂದು 16 ವರ್ಷದ ವ್ಯತ್ಯಾಸ, 16-17 ವರ್ಷ ವ್ಯತ್ಯಾಸ. ಅಂದರೆ ಒಂದು ಗೊಂಬೆಗೆ ಆಲ್ರೆಡಿ ಇನ್ನೊಂದು ಗೊಂಬೆ ಕೊಟ್ಟಂಗೆ ಆಟ ಆಡೋಕ್ಕೆ. ಸೊ ಆಕೆ ಪ್ರಬುದ್ಧಳಾಗಿ ಆ ಮಗುನ ಬೆಳೆಸೋಕ್ಕಾಗತ್ತಾ? ಅದ್ರ ಜೊತೆಗೆ ಆಕೆಯ ಗರ್ಭಧಾರಣೆ ಅಷ್ಟೊಂದು ಗರ್ಭಧಾರಣೆ ಆದ ಮೇಲೆ ಕೂಡ ಆಕೆಗೆ ಇಷ್ಟೊಂದು ಗರ್ಭಪಾತ ಮಾಡಿಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಮಾಡಿಸ್ತಾರೆ ಗೊತ್ತಿಲ್ವೇ ಒಂದೇ ಹೆಣ್ಣಿಗೆ. ಅಂಟಿಲ್ ದೇ ವಾಂಟೆಡ್ ಅ ಮೇಲ್ ಚೈಲ್ಡ್ ದೇ ಮೈಟ್ ಡು, ಒಂದೇ ಹೆಣ್ಣು ಸೆವರಲ್ ಟೈಮ್ಸ್ ಮೈಟ್ ಅಂಡರ್ಗೋ ಅಬೋರ್ಷನ್ಸ್. ಆ ಥರ ಎಲ್ಲ ಆದಾಗ ನ್ಯಾಚುರಲಿ ಅಲ್ಲೇನಾಗುತ್ತೆ, ಆಕೆಯ ಗರ್ಭಕ್ಕೆ ಸಾಕಷ್ಟು ಗಾಯಗಳಾಗಿ ಆಕೆ ಮುಂದೆ ತಾಯಿ ಆಗ್ತಾಳೋ ಇಲ್ವೋ ಅನ್ನೋ ಸವಾಲುಗಳು ಕೂಡ ಹೇಳ್ಬೋದು. ಆಕೆ ಮಾನಸಿಕವಾಗಿ, ಇಮೋಷನಲ್ ಆಗಿ, ಫಿಸಿಕಲಿ ಕೂಡ ಟಫ್ ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ಹಾಗೆ ಆಯಸ್ಸು ಎಷ್ಟು ಮಟ್ಟಿಗೆ ಕಮ್ಮಿ ಆಗ್ತಾ ಹೋಗುತ್ತೋ ಇದರಿಂದ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಹಾರ್ಮೋನ್ಸ್ ಆರ್ ಸ್ಮಾಲ್ ಥಿಂಗ್ಸ್. ಬಟ್ ಅದು ಒಂದು ಸಲ ಅದರ ಅನುಪಾತ ಬದಲಾವಣೆ ಆಯಿತು ನಮ್ಮ ದೇಹದಲ್ಲಿ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಆರ್ಗನ್ಗಳು ಚೆನ್ನಾಗಿ ವರ್ಕ್ ಆಗ್ತಿದ್ರು ಕೂಡ ಹಾರ್ಮೋನ್ ಚೆನ್ನಾಗಿಲ್ದಿರೋದ್ರಿಂದ ಬಹಳಷ್ಟು ರೀತಿಯ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ಕೊಳ್ತವೆ. ಸೊ ಇಷ್ಟು ಸಣ್ಣ ಮಕ್ಕಳಿಗೆ ಮದುವೆ ಅದ್ರ ಜೊತೆಗೆ ಗರ್ಭಪಾತ ಎರಡೂ ಕಾನೂನು ಬಾಹಿರವೇ. ಸೊ ಎರಡಕ್ಕೂ ತುಂಬ ಲಾಂಗ್ ಟರ್ಮ್ ರಿಪರ್ಕಷನ್ಸ್ ಇದಾವೆ. ಸೊ ಅದನ್ನ ಆರೋಗ್ಯ ಇಲಾಖೆ ಗಮನಿಸಬೇಕು ಆಗಿರುವಂಥ ಅಂಶಗಳು ತುಂಬ ಇದೆ. ಇದು ಒಂದು ಆ ಏರಿಯಾ, ಆ ಸಮಾಜದಲ್ಲಿ ಏನೇನು ನಡೀತಾ ಇದೆ, ರ್ಯಾಂಪಂಟ್ ಆಗಿ ಏನು ನಡೀತಾ ಇದೆ, ಅಲ್ಲಿರೋ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಚು ನಿದ್ದೆ ಮಾಡ್ತಿದ್ದಾರೆ. ಕುಂಭಕರ್ಣನ ನಿದ್ದೆನ ಇದು, ಗಾಢ ನಿದ್ದೆನ, ಎಬ್ಬಕ್ಸಕ್ಕಾಗಲ್ದಿರೋ ಅಷ್ಟು ನಿದ್ದೆನ. ಆ ಏರಿಯಾನಲ್ಲಿ ನಡೀತಿರೋ ಸಮಸ್ಯೆಗಳು ಏನೇನಿದಾವೆ ಅಂತ ಆ ಜನಪ್ರತಿನಿಧಿಗಳಿಗೆ ಗೊತ್ತಿದಾವ. ಇದೆಲ್ಲ ಬಹಳಷ್ಟು ಅಲ್ಲಿನ ಮಹಿಳಾ ಹೋರಾಟಗಾರ್ತಿಗಳು ಈ ಬೆಂಗಳೂರಿಂದಾನೇ ಅಲ್ಲಿ ಹೋಗಿ ಒಂದು ಆಂದೋಲನನೇ ನಡೆಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಎಸ್, ಖಂಡಿತ ಮೇಡಮ್. ಇನ್ನು ವೈಶಾಲಿ ಮೇಡಮ್, ಈಗ ಹೊಸದಾಗಿ ಆರೋಗ್ಯ ಸಚಿವರಾಗಿರುವಂಥ UT ಖಾದರ್ ಅವರಿಗೆ ಈ ವಿಚಾರವಾಗಿ ಏನು ಹೇಳ್ತೀರಾ ಮೇಡಮ್ ನೀವು? ಐ ಥಿಂಕ್ ಇದು ಇವ್ರ ಮುಖಾಂತರನೇ ಏನೋ ಬೆಳಕಿಗೆ ಬಂದಿದೆ ಅನ್ಸುತ್ತೆ. ಏನಾದರೂ ಲೆಕ್ಕ ಕೇಳಿರ್ಬೋದೇನೋ ಏನಾಗ್ತಿದೆ ಏನೋ ಅಂತ. ದಿನೇಶ್ ಗುಂಡೂರಾವ್ ಅವರಿದ್ದಾಗ ರಿಪೋರ್ಟ್ ಕೇಳಿರ್ತಾರೆ. ಹಾಂ ಅದು ಇವಾಗ ಅದು ರಿಪೋರ್ಟ್ ಬಂದಿರಬೇಕು ಏನೋ ಗೊತ್ತಿಲ್ಲ. ಬಟ್ ಆದರೆ ನಾನು UT ಖಾದರ್ ಸಾಹೇಬ್ರಿಗೆ ಹೇಳೋದು, ಅವರು ತುಂಬ ಒಳ್ಳೆ ಪರ್ಸನ್. ನಾನು ನೋಡಿರೋ ಇದು ತುಂಬ ಒಳ್ಳೆ ಪರ್ಸನ್. ಯಾವುದೇ ಇಲಾಖೆಗೆ ಬರಲಿ ಚಾಚು ತಪ್ಪದೆ ಕರೆಕ್ಟಾಗಿ ನೀಟಾಗಿ ಕೆಲಸ ಮಾಡೋವಂಥ ವ್ಯಕ್ತಿ ನಾನು ನೋಡಿರೋ ಪ್ರಕಾರ. ಸೊ ಅವ್ರಿಗೆ ಹೇಳೋದು ಏನಂತಂದರೆ, ಆರೋಗ್ಯ ಇಲಾಖೆ ವತಿಯಿಂದ ಹೆಣ್ಮಕ್ಳಿಗೋಸ್ಕರ ಒಂದು ಅವೇರ್ನೆಸ್ ಅಂತಲೇ ಒಂದು, ಅದೇ ಮನ್ ಕಿ ಬಾತ್ ಯಾವ ಥರ ಮಾತಾಡ್ತೀವಿ ಆ ಥರದ್ದು ಒಂದು ತಿಂಗಳಿಗೆ ಒಂದ್ಸರಿನೋ ಅಥವಾ 15 ದಿವಸಕ್ಕೆ ಒಂದ್ಸರಿನೋ ಏನಾದರೂ ಇಡೀ ಹಳ್ಳಿಗಳ ಕಡೆ ಗ್ರಾಮ ಪಂಚಾಯಿತಿಗಳು ಇರ್ತಾವಲ್ಲ, ಅಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಒಂದು ಅವರಿಗೆ ಮಾಹಿತಿನ ಕೊಡಬೇಕು ಅವರು. ಮತ್ತು ಇದ್ರ ಬಗ್ಗೆ ತುಂಬ ಕೇರ್ ತಗೊಂಡು ಸೀರಿಯಸ್ ಆಗಿ ಇದ್ರ ಬಗ್ಗೆ ಕಠಿಣ ಕ್ರಮ, ಇದು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ನೋಡಿ, ಎಲ್ಲಿ ನೋಡಿದ್ರು ನಾವು ಇವಾಗ ನೋಡ್ತಿರೋದು ಏನು ಗೊತ್ತಾ, ಒಂದು ಬಾರ್ ಸ್ಟಾರ್ಟ್ ಆಗಿರ್ತತೆ, ಒಂದು ಮೆಡಿಕಲ್ ಸ್ಟೋರ್ ಸ್ಟಾರ್ಟ್ ಆಗಿದೆ. ರೋಡ್ ಉದ್ದಕ್ಕೂ ನೋಡಿ, ಯಾವ ಹಳ್ಳಿಲಿ ನೋಡಿ ಒಂದು ಮೆಡಿಕಲ್ ಸ್ಟೋರ್ ಸಿಕ್ಕತ್ತೆ, ಇಲ್ಲ ಅಂದರೆ ಬಾರ್ ಸಿಕ್ಕತ್ತೆ. ಇವೆರಡೇ ಉತ್ಪತ್ತಿ ಆಗಿರೋದು, ಬೇರೆ ಇನ್ಯಾವುದು ಉತ್ಪತ್ತಿ ಆಗಿಲ್ಲ. ಸೊ ಹಾಗಾಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸ್ವಲ್ಪ ಜಾಸ್ತಿ ಇದನ್ನು ಹಾಕಬೇಕು. ಯಾಕಂದರೆ ಚೆಕಿಂಗಿಗೆ ಹಾಕಬೇಕು ಅವ್ರು ಯಾವ್ಯಾವ ಥರ ಮೆಡಿಷನ್ ತರ್ತಾ ಇದ್ದಾರೆ. ಈಗ ನೋಡಿ, ಇವಾಗ ಡ್ರಗ್ಸನ್ನ ಸ್ಟಾರ್ಟ್ ಮಾಡೋರು ಎಷ್ಟು
ಎಷ್ಟೊಂದು ಇಲ್ಲ ಇದು ಕಂಪ್ನಿಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಮಾತ್ರೆಗಳನ್ನ ಇದು ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ. ಸೊ ಮಾಡೋರೆಲ್ಲರೂ ಕರೆಕ್ಟಾಗಿ ನಮ್ಗೆ ಒಳ್ಳೇದಾಗೋ ಥರನೇ ಮಾಡ್ತಾ ಇದ್ದಾರಾ, ಅದನ್ನ ಯೋಚನೆ ಮಾಡಬೇಕು ಮೇನ್ ನಾವು. ಯಾಕಂದ್ರೆ ಇವಾಗ ಇಂಡಿಯಾದಲ್ಲಿ ಹಿಂದುತ್ವನ ಅಳಿಸ್ಬೇಕು ಅಂತ ಸುಮಾರು ಬರ್ತಾ ಇದೆ. ಸೊ ಯಾರಿಗ್ ಗೊತ್ತು, ಹಳ್ಳಿಗಳ ಕಡೆನೇ ಸ್ಟಾರ್ಟ್ ಆಗಿರ್ಬೋದು, ಹೆಣ್ಮಕ್ಳ ಕಡೆಯಿಂದನೇ ಇದು ಸ್ಟಾರ್ಟ್ ಆಗಿರ್ಬೋದು, ಯಾರಿಗ್ ಗೊತ್ತು. ಸೊ ಇವೆಲ್ಲ ಯೋಚನೆ ಮಾಡುವಂಥ ವಿಷಯಗಳೇ ಇವೆಲ್ಲ. ಸೊ ಹಂಗಾಗಿ ನಾವು ಯುಟಿ ಖಾದರ್ ಸಾಹೇಬ್ರಿಗೆ ಹೇಳೋದಷ್ಟೇ, ಇದ್ರ ಬಗ್ಗೆ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇಷ್ಟೊಂದು ಗರ್ಭಪಾತ ಮಾಡಲಿಕ್ಕೆ ಯಾವ್ಯಾವ ಆಸ್ಪತ್ರೆಗಳಾಗಲಿ ಯಾವ್ಯಾವ ಮೆಡಿಕಲ್ ಶಾಪ್ಗಳಾಗಲಿ ಈ ಥರ ಮಾತ್ರೆಗಳು ಸಿಕ್ಕಿರೋದು, ಇವ್ರಿಗೆಲ್ಲ ಕಠಿಣದಿಂದ ಕಠಿಣ ಶಿಕ್ಷೆ ವಿಧಿಸ್ಬೇಕು ಅವ್ರಿಗೆಲ್ಲ. ಇನ್ನೊಂದ್ಸರಿ ಈ ಥರ ಮಾತ್ರೆಗಳಾಗಲಿ ಅಥವಾ ಗರ್ಭಪಾತ ಮಾಡುವಂಥ ಡಾಕ್ಟರ್ಗಳಾಗಲಿ ಹುಟ್ಕೋಬಾರ್ದಲ್ಲಿ ಅಷ್ಟು ಕಠಿಣವಾದ ಶಿಕ್ಷೆ ಆಗಬೇಕು. ಈಗ ನೋಡಿ ಮೊನ್ನೆ 13 ವರ್ಷದ ಮಗುಗೆ ಯಾರೋ ಇದು ಮಾಡಿದ್ರು ಅಂತ ಸುಮಾರು ಕಠಿಣ ಶಿಕ್ಷೆನ ಕೊಟ್ಟರು ಅವರು. ಆ ಥರ ಶಿಕ್ಷೆಗಳು ಇಲ್ಲಿ ಬರಬೇಕು. ಹೆಣ್ಣು ಮಕ್ಕಳಿಗೆ ಏನಾದರೂ ಈ ಥರ ತೊಂದರೆಗಳು ಮಾಡುವಂಥವ್ರು ಇದ್ರೆ ಈ ತರ ಶಿಕ್ಷೆಗಳು ಆಗುತ್ತೆ ಅನ್ನೋದೊಂದು ಅವ್ರಿಗೆ ಅರಿವಾಗಬೇಕು, ಭಯ ಇರುತ್ತೆ, ಮಾಡೋದಿಲ್ಲ. ಹೌದು, ಆ ತರ ಒಂದು ಕಠಿಣವಾದದ್ದೊಂದು ಇದನ್ನ ಜಾರಿ ತಗೊಂಡ್ ಬರ್ಬೇಕು ಇವ್ರುಗಳು. ಮತ್ತೆ ಇನ್ನೊಂದು ಏನು ಅಂದ್ರೆ ಇದರಲ್ಲಿ ತುಂಬಾ ಗಂಭೀರವಾಗಿ ವಿಷಯಗಳನ್ನ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಕೆಲವರು ಗಂಡನಿಂದನೇ ಗರ್ಭಪಾತ ಮಾಡಿಸ್ಕೊಳಕ್ಕೆ ಇರ್ತಾರೆ ಹೆಣ್ಮಕ್ಳು ಭಯ ಪಟ್ಕೊಂಡು. ಗಂಡ ಹೇಳ್ದ ಅಂದ್ರೆ ಗರ್ಭಪಾತ ಮಾಡಿಸ್ಕೋಬೇಕು ಅವರು, ಇಲ್ಲ ಅಂದ್ರೆ ಗಂಡ ನೋಡ್ಕೊಳ್ಳಲ್ಲ ಅನ್ನೋದೊಂದು ಭಯನೂ ಇರುತ್ತೆ. ಈಗ ತಂದೆ ತಾಯಿಗಳು ಕೂಡ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಮೈಂಡ್ ಪರಿವರ್ತನೆ ಮಾಡಿಬಿಟ್ಟಿರ್ತಾರೆ. ಇನ್ಮೇಲೆಲ್ಲ ಏನಿದ್ರು ನಿನ್ ಗಂಡನೇ, ನಿನ್ಗೆ ಅತ್ತೆ ಮಾವನ್ನೇ ಅಂತ. ಅವ್ರು ಏನು ಕೂಡಾಕೊಂಡು ಹೊಡೆದ್ರು ನಿನಗೆ ಅತ್ತೆ ಮಾವಂದಿರೆ, ಅವ್ರು ಎಷ್ಟೇ ಕಷ್ಟ ಕೊಟ್ರು ನಿಮ್ಗೆ ಅತ್ತೆ ಮಾವಂದಿರೆ ಗಂಡಂದಿರೆ ಅನ್ನೋದೊಂದು ಮೈಂಡ್ ಪರಿವರ್ತನೆ ಮಾಡಿಬಿಟ್ಟಿರ್ತಾರೆ. ಮತ್ತೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರಬಾರ್ದಪ್ಪ, ನಮಗೆ ಸಾಕ್ಲಿಕ್ಕಾಗ ಅಂತ ಹೊರೆಯಲ್ಲಿ ಹುಟ್ಟಿಸ್ಕೊಂಡಿರೋರ ಥರನೂ ಇರ್ತಾರೆ ಕೆಲವು ಹೆಣ್ಮಕ್ಳು. ಸೊ ಈ ಥರ ಮನೋಭಾವನೆಗಳನ್ನ ಬಿಡಿಸ್ಬೇಕು ನಾವು ಕೆಲವು ಹೆಣ್ಮಕ್ಳಲ್ಲಿ. ಹೆಣ್ಮಕ್ಳಂದ್ರೆ ಮನೆ ಇದಲ್ಲ, ಭಾರ ಅಲ್ಲ, ಅದು ನಮಗೆ ನಮ್ಮನ್ನ ಸಾಕುವಂಥ ವ್ಯಕ್ತಿಗಳವರು. ಒಂದು ಹೆಣ್ಣಿಂದನೇ ಜನನ ಆಗೋದು. ಒಂದು ಈಗ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಹೆಣ್ಣಿಂದನೇ ಜನನ ಆಗೋದು, ಹೌದಾ? ಈಗ ಮೋಕ್ಷ ಸಿಕ್ಬೇಕಂದ್ರೂ ತಾಯಿಯಿಂದನೇ ಸಿಕ್ಕೋದದು, ಯಾರಿಂದನೂ ಸಿಕ್ಕಲ್ಲ. ಒಂದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರಿಗೆ ಮೋಕ್ಷ ಸಿಕ್ಬೇಕಂದ್ರೂ ತಾಯಿಯಿಂದನೇ ಸಿಕ್ಕೋದು. ಸೊ ಅಂಥ ಹೆಣ್ಣು ಮಗಳನ್ನ, ಅಂಥ ದೇವತೆ ಸ್ಥಾನದಲ್ಲಿರುವಂಥ ಹೆಣ್ಮಕ್ಳನ್ನ ನೀವು ಭ್ರೂಣ ಹತ್ಯೆ ಮಾಡ್ತಿದ್ದೀರಾ ಅಂದ್ರೆ ನೀವು ಎಲ್ಲಿಂದ ಎಲ್ಲಿವರೆಗೂ ಹೌದು ಖಂಡಿತ ಹೋಗ್ತೀರಾ ಮುಂದಕ್ಕೆ ಅಂತ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಓಕೆ, ಮಮತಾ ಮೇಡಮ್, ಈಗ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಅವ್ರು ಯಾವ ಟೈಮಲ್ಲಿ ಬರಬೇಕಾಗುತ್ತೆ ಈ ಕೌನ್ಸಿಲಿಂಗಿಗೆ ಅಂತ? ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಯಾವಾಗ ಅವರು ಗರ್ಭ ಧರಿಸ್ಬೇಕು, ನನ್ನ ವಂಶೋದ್ಧಾರಣೆ ಆಗಬೇಕು ಅಂದಾಗಿಂದಲೇ ಅವೇರ್ನೆಸ್ ಕೊಡೋದು ತುಂಬ ಮುಖ್ಯ ಗರ್ಭ ಸಂಸ್ಕಾರ ಪ್ರಕಾರ. ಯಾಕಂದರೆ ನೀವು ದೇಹ ಒಂದೇ ಅಲ್ಲ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಇಮೋಷನ್ಸ್ ಇವೆಲ್ಲ ಒಂದು ಆರ್ಡರ್ನಲ್ಲಿ ಇರಬೇಕಾಗುತ್ತೆ. ಓಕೆ, ಅವಾಗಲೇ ಎಷ್ಟೊಂದು ಸಲ ನೀವು ಹ್ಯಾಪಿಯಾಗಿ ಯೋಚನೆ ಮಾಡಿದರೆ, ಖುಷಿಯಾಗಿದ್ದರೆ, ನೆಮ್ಮದಿಯಾಗಿದ್ದರೆ, ಎಷ್ಟೊಂದು ಸಲ ಇದು ಸ್ಟ್ರೆಸ್ಫುಲ್ ಆ್ಯಕ್ಟ್. ಯಾಕಂದರೆ ಎಷ್ಟೊಂದು ಸಲ ಪ್ರಯತ್ನ ಪಡ್ತಿರ್ತಾರೆ, ಆಗ್ತಿರೋದಿಲ್ಲ. ಸೊ ಆವಾಗ ಇದು ತುಂಬ ಸ್ಟ್ರೆಸ್ಫುಲ್ ಆ್ಯಕ್ಟ್. ಅದನ್ನು ತಗೊಳ್ದಿರ ನಾನು ಮುಂದಿನ ನನ್ನ ಮುಂದಿನ ಫ್ಯಾಮಿಲಿ ಕುಟುಂಬಕ್ಕೆ ಇನ್ನೂ ಒಂದು ಲೆಗಸಿ ಆಗಿ ಮತ್ತು ಮುಂದಿನ ಕುಟುಂಬ ನಿರ್ವಹಣೆಗೆ ಇನ್ನೊಂದು ಜನ್ರೇಷನ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮನಸ್ಸಿನಿಂದಲೂ ಪ್ರಬುದ್ಧಳಾಗಿರಬೇಕು. ಇವೆಲ್ಲ ರೀತಿ ಒಂದು ಹೆಣ್ಣು ಮಗು ಗರ್ಭಿಣಿ ಮನಸ್ಸಿನಿಂದ ತಯಾರಾಗೋದು ಬಹಳ ಮುಖ್ಯ. ಆಮೇಲೆ ಏನಾಗ್ತದೆ, ನಾವು ಪ್ರೆಗ್ನೆನ್ಸಿ ಅಂದರೆ ವೆರಿ ಹ್ಯಾಪಿ ಸ್ಟೇಟ್ ಅಂತ ಅನ್ಕೋತೀವಿ. ಯಾಕೆ? ಎಷ್ಟೋ ಡಿಸ್ಕಂಫರ್ಟ್ ಇದ್ರೂ ಎಲ್ಲರಿಂದಲೂ ಅಟೆನ್ಷನ್ ಸಿಗುತ್ತೆ ಆ ಮನೆಯಲ್ಲಿ. ಪ್ರೆಗ್ನೆನ್ಸಿನಲ್ಲಿ ಪ್ರೆಗ್ನೆಂಟ್ ವುಮೆನ್ ಹೆಚ್ಚು ಕಮ್ಮಿ ಚೆನ್ನಾಗಿ ಊಟ ಮಾಡಬೇಕು, ಇಬ್ಬಿಬ್ಬರು ಊಟ ಮಾಡಬೇಕು, ಈ ರೀತಿ ಎಲ್ಲ ಒಂದು ಒತ್ತಡ ಕೊಡ್ತಾರೆ. ಆದರೆ ಒಂದ್ಸರಿ ಮಗು ಹುಟ್ಟಿದ ತಕ್ಷಣ ಆಕೆ ಮೇಲೆ ಯಾವ ರೀತಿಯ ಅಟೆನ್ಷನ್ನು ಕೊಡಲ್ಲ. ಎಲ್ಲ ಅಟೆನ್ಷನ್ ಇಸ್ ಶಿಫ್ಟೆಡ್ ಟು ದ ಬೇಬಿ. ಆಗೇನಾಗುತ್ತೆ, ಆಕೆಗೆ ಆ ಮಗುನ ಕಂಪ್ಲೀಟ್ ಆಗಿ ಅವಳಿಗೆ ನಿದ್ದೆ ಇರಲ್ಲ, ಸಾಕಷ್ಟು ರಕ್ತ ಹಾನಿ ಆಗಿರುತ್ತೆ ಗರ್ಭ ಧರಿಸಿದ ಮೇಲೆ. ಆವಾಗ ಸೊ ಒಂದು ಪ್ರೆಗ್ನೆನ್ಸಿ ಮುಗಿದ ಮೇಲೆ, ಡೆಲಿವರಿ ಆದಮೇಲೆ ಆಕೆಗೇನೆ ಸುಸ್ತಿರುತ್ತೆ, ರಕ್ತಹೀನತೆ ಇರುತ್ತೆ, ಕೂದಲು ಉದುರುತ್ತಾ ಇರುತ್ತೆ, ಎಷ್ಟೋ ಬ್ಲಡ್ಡಲ್ಲಿ ಬಹಳಷ್ಟು ಕಾಂಪೋಸಿಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಆಕೆಗೆ. ಅಂಥ ಸಮಯದಲ್ಲಿ ಆ ಮಗುನ್ನು ಕೂಡ ಆಕೆ ನೋಡ್ಕೋಬೇಕು, ಅದಕ್ಕೆ ಹಾಲು ಕೊಡಬೇಕು, ಮುಂದೆ ನಡೆಸಬೇಕು. ಮಗುಗೊಂದು ಮೊದಲನೇ 3 ತಿಂಗಳಲ್ಲಿ ರಾತ್ರಿ ಯಾವುದು ಬೆಳಗ್ಗೆ ಯಾವುದು ಗೊತ್ತಿರಲ್ಲ. ಕೆಲವು ಮಕ್ಕಳು ರಾತ್ರಿ ಎಲ್ಲ ಮಲಗದೇ ಇರ್ಬೋದು. ಅಂಥ ಟೈಮಲ್ಲಿ ಈಕೆ ಒಬ್ಬಳೇ ಎದ್ದು ತಾನೂ ನೋಡಿಕೊಂಡು, ಆಮೇಲೆ ಸಾಕಷ್ಟು
ಈ ಬಾಣಂತನ ಸಮಯದಲ್ಲಿ ಎಷ್ಟೋ ಜನ ನೀರು ಕೊಡಬಾರ್ದು, ನೀರು ಕೊಟ್ಬಿಟ್ರೆ ದಪ್ಪ ಆಗ್ಬಿಡ್ತೀಯ, ನಿನ್ನ ದೇಹದ ರಚನೆ ಇಲ್ಲ ಹಾಳಾಗ್ಬಿಡುತ್ತೆ ಅನ್ನೋ ರೀತಿ ನೋಡಿಕೊಂಡು ಬಹಳ ಮೌಢ್ಯದಿಂದ ಆ ಮಗುನ ಟ್ರೀಟ್ ಮಾಡ್ತಿರ್ತಾರೆ. ಅದು ಸಮ್ಮರ್ ಆಗಿದ್ರು ಸ್ವೆಟರ್ ಹಾಕೋಬೇಕು, ಮೈಗೆ ಕಟ್ಕೋಬೇಕು. ಯಾದಗಿರಿ ಅಂತ ಅಲ್ಲಿ ಯಾದಗಿರಿ ಅಂತ ಜಾಗದಲ್ಲಿ ಮೊದಲೇ ಬಿಸಿಲು ಧಗೆ ಜಾಸ್ತಿ, ಅಂತ ಕಡೆ ಇವೆಲ್ಲ ಫೇಸ್ ಬೇರೆ ಮಾಡಬೇಕು. ಮೈಯಲ್ಲಿ ನೀರು ತಿಳಿದಷ್ಟು ನೀನು ಸಣ್ಣ ಆಗ್ತೀಯಾ ಅಂತ ಹೇಳ್ತಾರೆ, ಬಗ್ಗಿಸಿ ನಡೀದ್ರಷ್ಟು ನೀನು ಕೆಲಸ ಮಾಡಿದಷ್ಟು ನೀನು ಬೆಟರ್ ಆಗ್ತೀಯಾ ಅಂತಾರೆ. ಸೊ ಈ ರೀತಿ ಆ ಹೆಣ್ಣು ಮಗುಗೆ ಪ್ರೆಗ್ನೆನ್ಸಿ ಎಷ್ಟೋ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಎಷ್ಟೊಂದ್ಸಲಿ ಪ್ರೆಗ್ನೆನ್ಸಿ ಸ್ಟೇಟಲ್ಲೂ ದೌರ್ಜನ್ಯಗಳು ನಡೀತಾ ಇದ್ರೆ, ಆಕೆಗೆ ಹೊಡೆತ ಬಡತ ಕುಡಿತದಿಂದ ಇರೋಂಥ ಗಂಡು ಮಕ್ಕಳ ಜೊತೆ ಇದ್ರೆ, ಆಕೆ ಗಂಡ ಅಂಥವನಿದ್ರೆ ಅಲ್ಲೂ ಸಹಿಸ್ಕೊಂಡು ಅದಾದಮೇಲೆ ಇಟ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್, ನಾನು ಒಬ್ಬಳೇ ಈ ರೆಸ್ಪಾನ್ಸಿಬಿಲಿಟಿನ ತಗೋಬೇಕು ಅನ್ನೋ ಸವಾಲುಗಳಿಗೆ ಬಂದಾಗ ಎಷ್ಟೋ ಸಲ ಗರ್ಭಿಣಿ ರೆಡಿನೇ ಇರೋದಿಲ್ಲ. ಅವಾಗಲೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಶುರು ಆಗೋದು. ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನಲ್ಲಿ ಆ ಗರ್ಭಿಣಿ ಆ ಮಗು ಹೊಸ ತಾಯಿ ಆ ಮಗುನ ಒಂದು ಶತ್ರು ರೀತಿ ನೋಡೋಕ್ಕೆ ಶುರು ಮಾಡ್ತಾಳೆ. ಸೊ ನನ್ನ ಪಾಲಿಗೆ ಇದು ಶತ್ರು ಆಗಿ ಬಂದಿದೆ, ನನಗೆ ತೊಂದರೆ ಕೊಡೋಕ್ಕೆ ಈ ಮಗು ಜನನ ಆಗಿದೆ ಅನ್ನೋ ರೀತಿ ನೋಡೋಕ್ಕೆ ಶುರು ಆಗ್ತಾಳೆ. ಮೆಂಟಲಿ ತುಂಬ ಅಪ್ಸೆಟ್ ಆಗ್ತಾಳೆ, ಡೌನ್ ಆಗ್ತಾಳೆ. ಈ ರೀತಿ ಪ್ರೀ ಕೌನ್ಸಿಲಿಂಗ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ತಾಯಿಗೆ ತುಂಬ ಮುಖ್ಯ. ಆ್ಯಂಡ್ ಆ ತಾಯಿಗೆ ನೀನು ಮುಂದೆ ನಿನ್ನ ಒಂದು ಮಗುಗೆ ಜನ್ಮ ಕೊಟ್ಟ ಮೇಲೆ ನಿನ್ನ ಜೀವನ ತುಂಬ ಬದಲಾಗೋಳಿದೆ. ಯಾಕಂದರೆ ಪೇರೆಂಟಿಂಗ್ ಈಸ್ ಅ 24/7 ಜಾಬ್. ಅದು ಒಂದ್ಸಲಿ ಜನ್ಮ ಕೊಟ್ಟ ತಕ್ಷಣ ಮುಗಿದು ಹೋಗೋಂಥದ್ದಲ್ಲ. ಆ ಮಗು ಎಷ್ಟೇ ದೊಡ್ಡವಳಾದ್ರೂ ತಾಯಿಯಾಗಿ ನಿನ್ನ ಜೊತೆಗೆ ನಿಲ್ಲಬೇಕಾಗತ್ತೆ. ಆ ಮಗು ಸಾಕ್ಷರತೆಗಿರಬೇಕು. ಒಂದು ಹೆಣ್ಣು ಸಬಲೆಯಾಗಿ ಸಾಕ್ಷರತೆ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಅವಳು ಇಡೀ ಕುಟುಂಬಕ್ಕೆಲ್ಲ ಕೊಡ್ತಾಳೆ. ಇದೆಲ್ಲ ಆಕೆಗೆ ಹೇಳಬೇಕಾಗಿರೋದು. ಆ ಮಕ್ಕಳಿಗೆ ನೀನು ಸ್ಕೂಲ್ಗೆ ಕಳಿಸ್ಬೇಕು, ನೀನು ಅವ್ರ ಜೊತೆ ಕೂತ್ಕೊಂಡು ಓದಬೇಕು, ಅವರಿಗೆ ಹೇಳ್ಕೊಡ್ಬೇಕು. ಈ ಥರ ಎಲ್ಲ ಲೈಫ್ ಸ್ಟೈಲ್ಸ್ ತುಂಬ ಬದಲಾವಣೆ ಆಗುತ್ತೆ. ಅದೆಲ್ಲ ಆಕೆಗೆ ಮೊದಲೇನೆ ತಿಳಿಸೋದು ಬಹಳ ಮುಖ್ಯ. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ, ಈಗ 2ನೇ ಮಗು ಟೈಮ್ನಲ್ಲಿ ಆಕೆಗೆ ತಾಯಿಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬಂದರೆ ಅದು ಆಕೆಯ ಫಸ್ಟ್ ಚೈಲ್ಡ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಮೊದಲನೇದೇನಾಗಿದೆ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ 2ನೇ ಮಗು ಸಮಯದಲ್ಲಿ ಬಂದರೆ 2 ಮಕ್ಕಳು ಬಡ ಜೀವ ಆಗೋಗುತ್ತೆ. ಯಾಕಂದರೆ ಈ ತಾಯಿಗೆ ಮೊದಲನೇ ಮಗು ಮೇಲೂ ಇಂಟ್ರೆಸ್ಟ್ ಇಲ್ಲ, 2ನೇ ಮಗು ಮೇಲೂ ಇಂಟ್ರೆಸ್ಟ್ ಇಲ್ಲ, ಆಕೆಗೆ ತನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಹಾಗೇನಾಗುತ್ತೆ, ಅಜ್ಜ ಅಜ್ಜಿ ಎಲ್ಲಾದ್ರೂ ಇರ್ತಿದ್ರು. ಸೊ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಲ್ಲಿ ತಾಯಿ ಕಿರಿಕಿರಿ ಮಾಡ್ತಾ ಇದ್ರೆ ಈ ಮಗು ಸಣ್ಣ ಮಗು ಹೊಡಿಯೋಕ್ಕಾಗಲಿಲ್ಲ ಅಂದರೆ ಮೊದಲನೇ ಮಗುಗೆ ಸರಿಯಾಗಿ ಏಟು ಬಿದ್ದಿರುತ್ತೆ. ಸೊ ಆಕೆಯ ಸ್ಟ್ರೆಸ್ ಎಲ್ಲ ಆಕೆ ಮೊದಲನೇ ಮಗು ಮೇಲೆ ತೀರ್ಕಿಸ್ಕೊಳ್ಬೋದು. ಎಷ್ಟೊಂದ್ಸಲಿ ನೀವು ನೋಡಿರ್ಬೋದು, ಗಂಡಂದ್ರಿಗೆ ಅಷ್ಟರೊಳಗೆ ಏನಾದರೂ ತಂದೆ ತಾಯಿ ಮಧ್ಯೆ ವೈಮನಸ್ಸು ಜಾಸ್ತಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನಲ್ಲಿ ಆಗೋವಂಥದ್ದು ಜಾಸ್ತಿ. ಯಾಕಂದರೆ ಅವ್ರಿಗನ್ಸುತ್ತೆ ನೀನು ಯಾಕೆ ಈ ಥರ ಆಡ್ತಿದ್ಯಾ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಆಕೆ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ, ದ್ವಂದ್ವಗಳು ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಈ ರೀತಿ ಅವರಿಬ್ಬರ ಮಧ್ಯೆ ವೈಮನಸ್ಸು ಜಾಸ್ತಿ ಆದಾಗೆಲ್ಲ ಎಷ್ಟೊಂದ್ಸಲಿ ಆತ್ಮಹತ್ಯೆ ಇಂಥದಕ್ಕೆ ಶರಣಾಗೋದುಂಟು. ಅದು ಈ ತಾನೊಬ್ಬರೇ ಹೋದ್ರೇನೂ ಅಲ್ಲ, ಮಕ್ಕಳನ್ನೂ ಸೇರಿಕೊಂಡು ಆತ್ಮಹತ್ಯೆಗೆ ಶರಣಾಗುವಂಥ ಇನ್ಸಿಡೆಂಟ್ಗಳು ತುಂಬ ನಡೆಯುತ್ತೆ ಹಳ್ಳಿ ಕಡೆಯಲ್ಲಿ. ಯಾಕಂದರೆ ನಾನು ಬಿಟ್ಟೋದ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ರೀತಿನೂ ಸ್ವಭಾವ ಕೂಡ ಇರ್ಬೋದು. ಸೊ ಎಷ್ಟೋ ಸಾಕ್ಷರರಿರೋರು ಡಾಕ್ಟ್ರುಗಳಾಗಿರೋಂಥವ್ರು ಕೂಡ ಪೋಸ್ಟ್ ಪಾರ್ಟಮ್ ಡಿಪ್ರೆಷನಿಗೆ ಬಂದಾಗ ಆತ್ಮಹತ್ಯೆಗೆ ಎಲ್ಲ ಒಳ್ಳೆ ಕುಟುಂಬದಿಂದ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ವೆನ್ ಇಟ್ ಕಮ್ಸ್ ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಂದಾಗ, ಸೊ ನಮ್ಮ ಬೆಂಗಳೂರು ನಗರದಲ್ಲೇ ಆಗಿರೋದು ಉಂಟು. ಇನ್ನು ಒಂದು ಡಾಕ್ಟರ್ ಆಗಿರೋಂಥ ಮಹಿಳೆ ಸಬಳೆಯಾಗಿದ್ದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದುಂಟು. ಇನ್ನು ಯೋಚನೆ ಮಾಡಿ, ಯಾದಗಿರಿ ಅಂತ ಬರೀ 2 ಲಕ್ಷ ಪಾಪ್ಯುಲೇಷನ್ ಇರುವಂಥ ಒಂದು ಜಿಲ್ಲೆ, ಅಂಥ ಜಿಲ್ಲೆನಲ್ಲಿ ಸಾಕ್ಷರತೆಯೇ ಕಮ್ಮಿ ಇದೆ. ಅದರ ಮೇಲೆ ಅವರಿಗೆ ಪ್ರೆಗ್ನೆನ್ಸಿನೂ ಸ್ಟ್ರೆಸ್ಫುಲ್ಲು, ಡೆಲಿವರಿನೂ ಸ್ಟ್ರೆಸ್ಫುಲ್ಲು, ಆ್ಯಂಡ್ ಗರ್ಭಪಾತನೂ ಸ್ಟ್ರೆಸ್ಫುಲ್ಲು. ಆ ಇಲಾಖೆನೇ ಹಂಗಿರೋದ್ರಿಂದ ಅಂಥ ಕಡೆ ಡೆವಲಪ್ಮೆಂಟ್ ಆಗುವಂಥದ್ದು ತುಂಬ ನೆಸೆಸಿಟಿ ಇದೆ. ಮುಂದೆ ಈಗ 16,000 ದೊಡ್ಡ ನಂಬರು. ಇದು ಬೆಳಕಿಗೆ ಬಂದಿರೋದು 16,000, ಬೆಳಕಿಗೆ ಬರದೇ ಇರೋದು ಎಷ್ಟು ಇರ್ಬೋದು. ಸೊ ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಬರೀ ಇದು ಆರೋಗ್ಯ ಇಲಾಖೆ ಪರ್ವ್ಯೂ ಅಷ್ಟೇ ಬರೋದಿಲ್ಲ, ಹೋಮ್ ಆಲ್ಸೋ ಹ್ಯಾವ್ ಟು ಇನ್ವಾಲ್ವ್ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಜೊತೆಗೆ ಎಜುಕೇಷನ್ ಡಿಪಾರ್ಟ್ಮೆಂಟು, ಇವೆಲ್ಲ ಒಟ್ಟಿಗೆ
ಒಟ್ಟಿಗೆ ಸೇರಿ ಆ ಇಲಾಖೆ ಮೇಲೆ ಜಿಲ್ಲೆ ಮೇಲೆ ಕರುಣೆ ತೋರಿಸ್ಲಿ, ಆ ಜಿಲ್ಲೆಯ ಹೆಣ್ಣು ಮಕ್ಕಳ ಮೇಲೆ ಕೃಪಾ ದೃಷ್ಟಿ ಬೀರಲಿ, ಒಂದು ಸ್ವಲ್ಪ ಕೆಲಸ ಮಾಡಿ ಅಲ್ಲಿ ಆ ಜಿಲ್ಲೆಯಲ್ಲಿ ಕೂಡ ಮಹಿಳಾ ಪ್ರತಿನಿಧಿಗಳು ಜಾಸ್ತಿ ಆಗಲಿ, ಸಣ್ಣ ಸಣ್ಣ ವಾರ್ಡಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಜಾಸ್ತಿ ಆಗಲಿ. ಯಾಕಂದರೆ ಮಹಿಳೆನೇ ಒಂದು ಹೆಣ್ಣೆ ಇನ್ನೊಂದು ಹೆಣ್ಣನ್ನು ಮೇಲೆತ್ತಕ್ಕೆ ಸಾಧ್ಯ. ಯಾವಾಗಲೂ ನೋಡ್ತೀವಿ ನಾವು ಹೆಣ್ಣಿಗೆ ಶತ್ರು ಅಂತ, ಬಟ್ ಹಂಗಲ್ಲ, ಎರಡು ಜಡೆ ಸೇರಿದರೆ ಜಗಳನೇ ಆಗೋದು ಅಂತ ನಾವು ಅಂತೀವಿ. ಬಟ್ ಹಾಗಲ್ಲ, ಎರಡು ಜಡೆ ಸೇರಿದರೆ ಅದೊಂದು ಇನ್ನೂ ದಪ್ಪದ ಜಡೆ ಆಗುತ್ತೆ. ಓಕೆ, ಇನ್ನೂ ದಪ್ಪದ ಜಡೆ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅವರೆಲ್ಲ ಸೇರಿ ಅಲ್ಲಿನ ಮಹಿಳೆಯರನ್ನು ಫಸ್ಟು ನಾವು ಮಾರ್ಚ್ 8ನೇ ತಾರೀಕು ಬಂದ ತಕ್ಷಣ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಏನು ಜೋರಾಗಿ ಆಚರಣೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಎಲ್ಲರೂ ಪಿಂಕ್ ಬಟ್ಟೆಗಳ ಅವತ್ತಿನ ದಿವಸ ಏನು ಮಹಿಳೆಯರಿಗೆ ಕ್ವೀನ್ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ವರ್ಷದಲ್ಲಿ ಒಂದು ದಿವಸ. ಬಟ್ ಎಲ್ಲಿ ನಿಜವಾಗ್ಲೂ ಮಹಿಳಾ ದಿನಾಚರಣೆ ಆಚರಣೆ ನೆಸೆಸಿಟಿ ಇದೆ ಅಂದರೆ ಇಂಥ ಕಡೆ ನೆಸೆಸಿಟಿ ಇದೆ. ಅಲ್ಲಿ ಮಹಿಳೆಯನ್ನ ಒಂದು ಸ್ವಲ್ಪ ರೆಸ್ಪೆಕ್ಟಿಂದ ನೋಡಿ, ಆಕೆನೂ ಒಬ್ಬ ಹ್ಯೂಮನ್ ಬೀಯಿಂಗು, ಅವಳು ಕೂಡ ಒಬ್ಬ ಬದುಕಿರೋ ವ್ಯಕ್ತಿ, ಅದನ್ನು ಒಂದು ಕಮಾಡಿಟಿ ಥರ ನೋಡಬೇಡಿ, ಆಕೆನ ಬೇರೆ ರೀತಿ ಟ್ರೀಟ್ ಮಾಡಬೇಡಿ ದಯವಿಟ್ಟು. ಆಕೆ ದೇಹ ಕೂಡ ತುಂಬ ಭಗವಂತ ಬಹಳ ಯೋಚನೆ ಮಾಡಿ ಮಹಿಳೆಯ ದೇಹ ಸೃಷ್ಟಿ ಮಾಡಿದಂತೆ. ಒಂದು ಕಡೆ ಶಕ್ತಿನೂ ಅದೇ ದೇಹದಲ್ಲಿ, ಮೆಂಟಲಿ ಎನರ್ಜಿನೂ ಅದೇ ದೇಹದಲ್ಲೇ ಜಾಸ್ತಿ. ಎಲ್ಲ ಮಹಿಳೆನಲ್ಲೇ ಎಲ್ಲವೂ ಇರೋದು. ನೀವು ನೋಡಿ, strong decision makers are women actually. They may not be physically very robust and very strong, but mentally ತುಂಬಾ ಸ್ಟ್ರಾಂಗ್ ಇರೋದು ಮಹಿಳೆನೇ ಕೂಡ. ಸೊ ಅಂತ ಮಹಿಳೆನ ಒಂದು ಕಡೆ ಡೆಲಿಕೇಟ್ ಬಾಡಿನ ಇಟ್ಟು ವಂಶೋದ್ಧಾರಣೆ ಆಕೆ ಕೆಲಸಕ್ಕೆ ಭಗವಂತ ಯಾಕೆ ಕೊಟ್ಟ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಯಾಕಂದ್ರೆ ಆಕೆ ಕರುಣಾಮಯಿ, ಕ್ಷಮ್ಯಾಧರಿತ್ರಿ, ಮುಂದಿನ ತಾಳ್ಮೆ ಜಾಸ್ತಿ, ಮುಂದಿನ ಜನರೇಷನ್ ನಡೆಸ್ಕೊಂಡು ಹೋಗೋಕ್ಕೆ ಆಕೆಗೆ ಶಕ್ತಿ ಇದೆ. ಯಾಕಂದ್ರೆ ಅದಕ್ಕೆ ಮೆಂಟಲ್ ಪ್ರಬುದ್ಧತೆ ತುಂಬ ಬೇಕಾಗಿದೆ. ಅದು ಗಂಡು ಮಕ್ಕಳಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳಲ್ಲಿ ಇದೆ ಅಂತಾನೆ ಭಗವಂತ ಆ ಸೃಷ್ಟಿಯ ಪ್ರಕ್ರಿಯೆನ ಮಹಿಳೆಯ ಕೈಲಿ ಕೊಟ್ಟಿದ್ದು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಆ ಮಹಿಳೆಯನ್ನ ನಾವು ಸಬಲರ ಮಾಡ್ತಿಲ್ಲ ಅಂತಂದ್ರೆ, ಅಲ್ಲಿ ನಾವು ವಿಮೆನ್ ಪ್ರಾತಿನಿಧ್ಯ ಕಮ್ಮಿ ಇದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಂಗೆ ಅನ್ಸುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡಿದರೆ ವಿಮೆನ್ ಪ್ರಾತಿನಿಧ್ಯ ಜಾಸ್ತಿ ಆಯಿತು ಅಂತಂದರೆ 33% ರಿಸರ್ವೇಷನ್ ಏನಿದೆ ಅಲ್ಲಿ ಜಾಸ್ತಿ. ಅಂತ ಹಿಂದುಳಿದ ಜಿಲ್ಲೆಗಳಿಂದ ವಿಮೆನ್ ಮುಂದೆ ಬರ್ತಾರೆ. ಪದ್ಮಶ್ರೀಗಳಾಗಲಿ ಎಲ್ಲೇ ಆಗಲಿ ಅಲ್ಲಿ ಹುಡುಕಿ, ಆ ಮಹಿಳೆಯರ ಸಾಧನೆನ ಹುಡುಕಿ. ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್ ಆಗಲಿ ಆ ಮಹಿಳೆಯರ ಸಾಧನೆ ಹುಡುಕಿ. ಅಲ್ಲಿ ಗುಡಿಗಾರಿಕೆ ಆಗಲಿ, ಕೈಗಾರಿಕಾ ಆಗಲಿ, ಸ್ವಯಂ ಪ್ರೇರಿತ ಉದ್ಯಮ ಆಗಲಿ, ಅಂಥದಕ್ಕೆಲ್ಲ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕೆ ಸಾಕಷ್ಟು ನೀವು ಸಪೋರ್ಟ್ ಮಾಡಿದಷ್ಟು ಅಂಥ ಕಡೆ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲಿ ಮಹಿಳೆ ಡೆವಲಪ್ ಆಗ್ತಾಳೋ ಇಡೀ ಸಮಾಜ ಡೆವಲಪ್ ಆಗುತ್ತೆ. ಯಾಕಂದರೆ ಆಕೆಯಲ್ಲಿ ಅಷ್ಟೊಂದು ಬುದ್ಧಿ ಇದೆ. ಎಸ್, ಇನ್ನು ವೈಶಾಲಿ ಮೇಡಮ್, ಕೊನೆಯದಾಗಿ ಯಾದಗಿರಿ ಜಿಲ್ಲೆನೇ ಯಾಕೆ ಈ ರೀತಿ ಆಗ್ತಾ ಇದೆ, ಅಲ್ಲೇ ಯಾಕೆ ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಪ್ರಕಾರ? ಅಂದರೆ ಎಜುಕೇಷನ್ನೇ ಮೇನ್ ರೀಸನ್ನ ಹೇಗೆ? ಇಲ್ಲ ಮೇಡಮ್, ಎಜುಕೇಷನ್ ಮೇನ್ ರೀಸನ್ ಅಲ್ಲ. ಯಾದಗಿರಿ ಅಂತಂದರೆ ತುಂಬ ಇಂಪ್ರೂವ್ಮೆಂಟು ಆಗಿದೆ. ತೀರಾ ಆ ಥರ ಏನು ಇದಕ್ಕಿಂತ ಕೆಲವು ಹಳ್ಳಿಗಳಿದ್ದಾವೆ, ಕೆಲವು ಊರುಗಳು ಇದ್ದಾವೆ. ಯಾದಗಿರಿಗಿಂತನೂ ತೀರಾ ಹಳ್ಳಿ ಅಂದರೆ ಹೊರಗಡೆ ಪ್ರಪಂಚ ಗೊತ್ತಿಲ್ದಿರೋ ಹಳ್ಳಿಗಳು ಕೂಡ ಇದ್ದಾವೆ. ಬಟ್ ಆದರೆ ಅಲ್ಲೆಲ್ಲ ಈ ಥರ ನಡೀತಿಲ್ಲ. ಇದು ತುಂಬಾ ತಿಳುವಳಿಕೆ ಇರುವಂತ ಜಾಗಗಳೇ ಇವೆಲ್ಲ. ಈ ತರ ತಮ್ಮ ಲೈಫ್ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಕೊಳಕ್ಕೋಸ್ಕರ, ತಮ್ಮ ಇದನ್ನ ಚೇಂಜ್ ಮಾಡ್ಕೊಳಕ್ಕೋಸ್ಕರ ಈ ತರ ಎಲ್ಲ ನಡೀತಾ ಇದೆ. ಕೆಲವು ನೋಡಿ, ನಾನು ಇವಾಗ ಮದುವೆ ಆಗಿ ನಮ್ಮ ಹತ್ರನೇ ಇದ್ದಾರೆ ಯಾರು, ನಮ್ಮೂರವ್ರೆ. ಮದುವೆ ಆಗಿ 4-5 ವರ್ಷ ಆಗಿದೆ. ಗಂಡ ಮಗು ಬೇಡ ಅಂತ ಕೂತಿದ್ದಾನೆ. ಇನ್ ಕೇಸ್ ಏನಾದ್ರೂ ಮಗು ಆದ್ರೆ ಅಬಾರ್ಷನ್. ಸೊ ಈ ತರ ಮನಸ್ಥಿತಿಗಳು ಇದ್ದಾರೆ ಸುಮಾರು ಜನ. ರೀಸನ್ ಏನು ಅಂತಂದ್ರೆ ದುಡಿಮೆ ಮೇಲೆ ನಿಂತ್ಕೊಬಿಟ್ಟಿದ್ದಾರೆ ಎಲ್ಲರೂ. ಇಷ್ಟು ಬೇಗ ಬೇಡ, ಇಷ್ಟು ಬೇಗ ಬಂದ್ಬಿಟ್ರೆ ಜೀವನ ಇದಾಗ್ಬಿಡುತ್ತೆ. ಆಮೇಲೆ ಮಕ್ಕಳನ್ನ ಸಾಕ್ಬೇಕಾಗತ್ತೆ, ಮಕ್ಕಳಿಂದ ಓಡ್ಬೇಕಾಗತ್ತೆ ನಾವು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗತ್ತೆ. ಸೊ ಕೆಟ್ಟ ಮನೋಭಾವನೆ ಈ ತರ ತುಂಬಿಕೊಂಡಿದೆ. ಅವ್ರಿಗೆ ಗೊತ್ತಿಲ್ಲ, ನಮ್ಮಮ್ಮ ನಮಗೋಸ್ಕರ ಇದೇ ತರ ಯೋಚನೆ ಮಾಡಿದ್ರೆ ನಾವ್ ಇಷ್ಟ್ರ ಮಟ್ಟಿಗೆ ಬರ್ತಿರ್ಲಿಲ್ಲ. ಹೌದಾ? ನಮ್ಮಮ್ಮನೂ ಕೂಡ ನನ್ನನ್ನ ಸಣ್ಣ ವಯಸ್ಸಲ್ಲೇ ನನಗೆ ಹಿಚ್ಕಾಕ್ಬಿಟ್ಟಿದ್ರೆ ನಾನು ಇಷ್ಟು ಮಟ್ಟಿಗೆ ಬೆಳೀತಾ ಇರ್ಲಿಲ್ಲ, ಇಷ್ಟು ಬುದ್ಧಿ ನಾನು ಓಡಿಸ್ತಾ ಇರ್ಲಿಲ್ಲ, ನನಗೆ ಮಕ್ಳು ಬೇಡ ಅನ್ನೋ ಅಷ್ಟು, ಅಥವಾ ಇಷ್ಟ್ರ ಮಟ್ಟಿಗೆ ನಾನು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ.
4 ಜನಕ್ಕೆ ಅನ್ನ ಹಾಕೋಷ್ಟು ನಾನು ಬೆಳೀತಾ ಇದ್ದೀನಿ ಅಂದಾಗ ನಮಗೂ ಮಕ್ಳಿರ್ಬೇಕು, ನಮ್ಮನೇಲೂ ಒಂದು ನಗಾಡುವಂಥ ಮಗು ಇರಬೇಕು ಅನ್ನೋದು ಮನಸ್ಥಿತಿ ಅವ್ರಿಗೂ ಬರಬೇಕು. ಯಾದಗಿರಿ ಬಂದು ತುಂಬಾ ದಡ್ರೇನಿಲ್ಲ, ಜಾಣ್ರೆ ಇದ್ದಾರೆ. ಅಂಥ ಜಾಗಗಳಲ್ಲೇನೆ ಹೋಗಿ ಈ ತರ ಎಲ್ಲ ವಸ್ತುಗಳನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ಯಾದಗಿರಿನ ಯಾವ ತರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನೋಡಿ, ನಾವ್ ಎಷ್ಟೊಂದ್ ಸರಿ ನ್ಯೂಸ್ ಚಾನೆಲ್ಗಳಲ್ಲೇ ನೋಡ್ತಾ ಇರ್ತೀವಿ, ಏನಾದ್ರೂ ಆಯ್ತಾ ಯಾದಗಿರಿ ಫಸ್ಟ್ ಅಲ್ಲಿ ಇರ್ತದೆ, ಯಾದಗಿರಿ ಹೆಸರೇ ಜಾಸ್ತಿ ಇರುತ್ತೆ ಅಲ್ಲಿ. ಈ ವಿಜಯಪುರ, ಈ ವಿಜಯಪುರ, ಶಹಾಪುರ, ಯಾದಗಿರಿ, ರಾಯಚೂರು ಈ ತರ ಊರುಗಳೇ ಜಾಸ್ತಿ ಇರ್ತವೆ ಕೆಲವು ಇದ್ರಲ್ಲಿ. ಆ ಥರದ್ರಲ್ಲಿ ಇವಾಗ ನೋಡಿ, ಸುಮಾರು ಗೌರ್ಮೆಂಟ್ ಕೆಲಸಗಳಾಗ್ಲಿ ಅಥವಾ ಸುಮಾರು ಮಿಲಿಟ್ರಿಯಲ್ಲಿ ಸೇರಿರೋರಾಗ್ಲಿ ಇಂಥ ಜಾಗದಿಂದಾನೇ ಜಾಸ್ತಿ ಹೋಗಿರೋದು. ಗಡಿ ಕಾಯೋ ಯೋಧರು ಕೂಡ ಈ ಯಾದಗಿರಿ ಆ ಥರ ಕಡೆಯಿಂದಾನೇ ಜಾಸ್ತಿ ಹೋಗಿರೋದು. ಅಂಥ ಜಾಗಗಳಲ್ಲಿ ಇಂಥದ್ದೆಲ್ಲ ನಡೀತದೆ ಅಂದ್ರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಜಾಸ್ತಿ ಕೇರ್ ತಗೋಬೇಕು. ಅವ್ರು ಸೃಷ್ಟಿ ಮಾಡಿರುವಂತ ಗ್ರಾಮ ಪಂಚಾಯಿತಿಗಳಲ್ಲಿ ಅಪಾಯಿಂಟ್ ಮಾಡಿರುವಂತ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದ್ದಾರೆ, ಅವ್ರು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಆಮೇಲೆ ಅದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು, ಈ ತರ ಮಾತ್ರೆಗಳೆಲ್ಲ ಸಿಗೋ ತರ ಮಾಡಿರೋರು ಯಾರು, ಇವ್ರುಗಳನ್ನೆಲ್ಲ ಜಾಸ್ತಿ ಅವರು ಇವರ ಜೊತೆಗೆ ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಕೂಡ ನೀಡಬೇಕು. ಬರೀ ಪತ್ತೆ ಹಚ್ಕೊಂಡು ಇದ್ರೆ ಸಾಕಾಗಲ್ಲ, ಮುಂದೆ ಯಾರು ಈ ರೀತಿ ಮಾಡಬಾರ್ದು, ಆ ರೀತಿ ಭಯ ಹುಟ್ಟಿಸುವಂತಹ ಶಿಕ್ಷೆಗಳನ್ನು ಕೂಡ ನೋಡಿ. ಇವಾಗ 16,000 ಇಷ್ಟು ಹಿಂಗಾಗಿದೆ ಅಂತೇಳಿ ಪೇಪರ್ ನ್ಯೂಸ್ ಅಲ್ಲಿ ಬಂದಿರ್ಬೇಕಾದ್ರೆ ಅಲ್ಲಿ ಮಾರಾಟ ಮಾಡಿ ಸಿಗಾಕೊಂಡಿರೋರ್ಗೆ ಯಾವ ತರ ನೀವು ಶಿಕ್ಷೆ ಕೊಟ್ಟಿದ್ದೀರಾ ಅನ್ನೋದನ್ನು ಹೌದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ತಾಯ್ತನ ಅನ್ನೋದು ಪ್ರಕೃತಿ ಹೆಣ್ಣಿಗೆ ನೀಡಿರುವಂತಹ ಒಂದು ವಿಶೇಷ ವರ. ಎಷ್ಟೋ ಜನ ತಮಗೆ ಮಕ್ಕಳಿಲ್ಲ ಅಂತ ಏನೇನೋ ಟ್ರೀಟ್ಮೆಂಟ್ ಪಡಿತಾರೆ, ದುಡ್ಡು ಖರ್ಚು ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಹರಕೆಯನ್ನು ಕಟ್ಕೊಳ್ತಾರೆ. ಆದರೆ ಇನ್ನೊಂದು ಕಡೆ ತಾಯ್ತನದ ಹೊಸ್ತಿಲಲ್ಲಿರುವಂತಹ ಮಹಿಳೆಯರಲ್ಲಿ ಈ ಭ್ರೂಣ ಹತ್ಯೆ ಪ್ರಮಾಣ ನೋಡಿದ್ರೆ ನಿಜಕ್ಕೂ ಭಯವಾಗುತ್ತೆ. ಇನ್ನಾದ್ರೂ ಈ ರೀತಿ ದುರ್ಘಟನೆಗಳು ನಿಲ್ಲಬೇಕು, ಸಂಬಂಧಪಟ್ಟವರು ವಿಶೇಷ ನಿಗಾ ವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.